ವಿಧಿವೆಸೆದ ವೀಕ್ಷಕರೇ, ನಂಟು ಕೊನೆಯ ನಮ್ಮ ಸಂಚಿಕೆ. ಹಿರಿಯರು ಒಂದು ಪ್ರಿಯ ಮಧುವ, ಅದ್ಭುತವಾದ ನನಗೆ ಮಾತನ್ನು ಮಧುರ ಹೇಳಿದ್ದಾರೆ. ಎನ್ನಲು ಅವಕಾಶ ಉಪ್ಪಿಗಿಂತ ಕೊಡುವ ರುಚಿಯಿಲ್ಲ, ಗೊತ್ತಿಲ್ಲ. ತಾಯಿಗಿಂತ ಹಾಗೆ ಕರೆಯಲು ದೇವರಿಲ್ಲ ನಿನ್ನ ಎಂದು. ಅನುಮತಿ ಈ ಇದೆಯೋ ಮಾತಿನಲ್ಲಿ ಎಷ್ಟು ಇಲ್ಲವೋ? ಸತ್ಯವಿದೆಯೋ. ನಾನು ಯಾರು ಎಂದು ನಮ್ಮ ಜೀವನದ ಗೊತ್ತಾಯಿತಾ? ಸೌಭಾಗ್ಯವನ್ನು ಮಧು, ನೀನು ನನ್ನ ಬದಲಿಸುವ ಅಕ್ಷರ ಶಕ್ತಿ ಕೂಡ ನೋಡಿಲ್ಲವೆಂದಿಲ್ಲ. ಈ ಉಪ್ಪಿನಲ್ಲಿಯೇ ಆದರೂ ನನ್ನ ಇದೆ. ಅಕ್ಷರ ನೋಡಿ 7 ಅಡುಗೆಗೆ ರುಚಿ ವರ್ಷಗಳೇ ನೀಡುವ ಕಳೆದಿವೆ. ಉಪ್ಪು ಮರೆತಿದ್ದು ಕೇವಲ ರುಚಿಗೆ ಮರೆತಿರಬಹುದು ಮಾತ್ರ ಎಂದು ಸೀಮಿತವಲ್ಲ. ನನ್ನ ಇದು ಪರಿಚಯ ಸಾಕ್ಷಾತ್ ನಾನೇ ಮಹಾಲಕ್ಷ್ಮಿಯ ಮಾಡಿಕೊಳ್ಳುತ್ತಿದ್ದೇನೆ. ನಾನು ಸಂಕೇತ. ಅಂಕಿತ. ವೀಕ್ಷಕರೇ, ಇದೇನಪ್ಪ ಇವಳು ನಿಮ್ಮ ನನ್ನ ಮನೆಯಲ್ಲಿ ಮುಂದೆ ಪತ್ರ ಪದೇ ಪದೇ ಬರೆದಿದ್ದಾಳೆ. ಜಗಳವಾಗುತ್ತಿದೆಯೇ? ಅವಳೇನೋ ತಂತ್ರಜ್ಞಾನ ಎಷ್ಟೇ ದುಡಿದರೂ ಜಗತ್ತನ್ನೇ ಕೈಯಲ್ಲಿ ಆಳುವಾಗ ಹಣ ಪತ್ರ ನಿಲ್ಲುತ್ತಿಲ್ಲವೇ? ಬರೆದಿದ್ದಾಳೆ ಎಂದು ಅಥವಾ ಮನೆಯಲ್ಲಿ ಚಿಂತಿಸುತ್ತಿರುವೆಯಾ ಯಾವಾಗಲೂ ಅಲ್ವಾ ಏನೋ ಮಧು? ಒಂದು ಹೌದು ರೀತಿಯ ಮಧು, ಅಶಾಂತಿ ನಿನ್ನ ಜೊತೆ ಕಾಡುತ್ತಿದೆಯೇ? ಫೋನಿನಲ್ಲಿ ಮಾತಾಡಲು ಹಾಗಿದ್ದರೆ ನನ್ನ ಈ ಮನಸ್ಸು ವಿಡಿಯೋ ಒಪ್ಪಲಿಲ್ಲ. ನಿಮಗಾಗಿ. ಹಾಗೆಂದು ನಿನ್ನ ಇಂದು ನಾವು ಎದುರು ನಿಂತು ಉಪ್ಪನ್ನು ಮಾತನಾಡಲು ಬಳಸಿಕೊಂಡು ನನಗೆ ನಿಮ್ಮ ಯಾವ ಜೀವನದ ಸ್ಥೈರ್ಯವೂ ಇಲ್ಲ. ದಾರಿದ್ರ್ಯವನ್ನು ನನ್ನಲ್ಲಿ ಹೇಗೆ ನಿನ್ನ ಕಣ್ಣಲ್ಲಿ ಹೋಗಲಾಡಿಸಬಹುದು ನನ್ನಡೆಗೆ ಎಂಬ ಚಿಮ್ಮುವ ಅನುಕಂಪ ರಹಸ್ಯವನ್ನು ಇದೆಯಲ್ಲ, ತಿಳಿಸಿಕೊಡುತ್ತೇವೆ. ಅದು ನನಗೆ ವೀಕ್ಷಕರೇ, ತುಂಬಾ ಹಿಂಸೆ ಉಪ್ಪನ್ನು ಮಾಡುತ್ತದೆ. ಸಮುದ್ರದ ಮೊದಲಿಗೆ ರಾಜನ ಮಗಳಾದ ಅಭಿನಂದನೆಗಳು. ನೀನು ಮಹಾಲಕ್ಷ್ಮಿಯ ಅಂಶ ತಾಯಿಯಾಗುತ್ತಿರುವುದಕ್ಕೆ ಎಂದು ಆರೋಗ್ಯದ ಕಡೆ ಪರಿಗಣಿಸಲಾಗುತ್ತದೆ. ಗಮನ ಕೊಡು. ಓ, ವಾಸ್ತುಶಾಸ್ತ್ರದ ಇದೇನಿದು ಪ್ರಕಾರ ಬಹಳ ಅಕ್ಕರೆ ಬಂದು ಮನೆಯಲ್ಲಿರುವ ಬಿಟ್ಟಿದೆ ನನ್ನ ನೆಗೆಟಿವ್ ಮೇಲೆ ಎನರ್ಜಿ ಎಂದು ಅಥವಾ ಯೋಚಿಸುತ್ತಿರುವೆ ಅಲ್ಲವಾ? ನಕಾರಾತ್ಮಕ ಹೌದು ಶಕ್ತಿಯನ್ನು ಮಧು, ನೀನು ಹೀರಿಕೊಳ್ಳುವ ಸೋಜಿಗ ಅದ್ಭುತ ಪಡುವುದರಲ್ಲಿ ಶಕ್ತಿ ಯಾವುದೇ ಉಪ್ಪಿಗಿದೆ. ತಪ್ಪಿಲ್ಲ. ಬಹಳಷ್ಟು ಇದು ನನ್ನ ಜನರು ನಿಜ ಮಾಡುವ ಕಾಳಜಿ. ದೊಡ್ಡ ಈ ತಪ್ಪು ಕಾಳಜಿನ ಎಂದರೆ ನೀನು ಉಪ್ಪನ್ನ ಸತ್ಯವೆಂದುಕೊಂಡರೂ ಪ್ಲಾಸ್ಟಿಕ್ ಸರಿ, ಡಬ್ಬಗಳಲ್ಲಿ ಮಿಥ್ಯವೆಂದುಕೊಂಡರೂ ಅಥವಾ ಸರಿ, ಸ್ಟೀಲ್ ನನಗೆ ಪಾತ್ರೆಗಳಲ್ಲಿ ಯಾವ ಇರುವುದು. ತೊಂದರೆಯೂ ಇಲ್ಲ. ಇದು ಇರಲಿ, ನಿಮ್ಮ ನಾನು ಆರೋಗ್ಯದ ಪತ್ರ ಮೇಲೆ ಬರೆಯುವ ಮಾತ್ರವಲ್ಲ, ಮುಖ್ಯ ಉದ್ದೇಶ ಆರ್ಥಿಕ ನಿನಗೊಂದು ಸ್ಥಿತಿಯ ವಿಷಯದಲ್ಲಿ ಮೇಲೂ ಕೆಟ್ಟ ಸ್ಪಷ್ಟ ಉತ್ತರ ಪರಿಣಾಮ ಕೊಡಲು. ಬೀರುತ್ತದೆ. ಅದು ಅಪ್ಪ ಯಾವಾಗಲೂ ಸೂರ್ಯನಿಗೆ ಉಪ್ಪನ್ನು ಕೇಳಿಕೊಂಡಿದ್ದರು ಗಾಜಿನ ನನಗೆ ಅಥವಾ ಚಿಕಿತ್ಸೆ ಕೊಡುವ ಚಿನ್ನಿ ವಿಷಯ. ಕಟ್ಟಿಯ ನಿಮ್ಮ ಮನೆಯವರಲ್ಲಿ ಜಾರಿನಲ್ಲಿಯೇ ಯಾರ ಬಳಿಯೂ ಇಡಬೇಕು. ಇದು ಹೇಳಬೇಡವೆಂದು. ಮನೆಯ ಯಾಕೆಂದು ವಾಸ್ತು ನನಗೂ ದೋಷವನ್ನು ಗೊತ್ತಿಲ್ಲ. ಈಗ ನಿವಾರಿಸಿ ಬೇರೆ ಮನೋವೈದ್ಯರ ಪಾಸಿಟಿವ್ ಬಳಿ ಚಿಕಿತ್ಸೆ ಎನರ್ಜಿಯನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಹೆಚ್ಚಿಸುತ್ತದೆ. ಸೂರ್ಯ ಈಗ ಮತ್ತೆ ಮುಖ್ಯ ನನಗೆ ವಿಷಯಕ್ಕೆ ಚಿಕಿತ್ಸೆ ಬರೋಣ. ಬರುವುದಿಲ್ಲ. ನಿಮ್ಮ ಉಪ್ಪಿನ ದಯವಿಟ್ಟು ಮಧು, ಡಬ್ಬಕ್ಕೆ ನೀವು ಸೂರ್ಯನನ್ನ ತಪ್ಪು ಹಾಕಲೇಬೇಕಾದ ತಿಳಿಯಬೇಡ. ಈ ಒಂದು ವಸ್ತು ಅವನು ಸಂಪೂರ್ಣ ಯಾವುದು ಗೊತ್ತೇ? ನಿನ್ನವನು. ಅದು ಈ ಸಾಲು ಲವಂಗ. ಓದಿದವಳ ಹೌದು ಮನದಲ್ಲಿ ದೊಡ್ಡ ವೀಕ್ಷಕರೇ, ಹರ್ಷ. ಉಪ್ಪಿನ ಮತ್ತೆ ಡಬ್ಬಿಯಲ್ಲಿ ಅವನು 4-5 ಸಂಪೂರ್ಣ ಲವಂಗಗಳನ್ನು ಹಾಕಿ ಎಂಬುದನ್ನು ಓದಿ ಅದೇ ಇಡುವುದರಿಂದ ಸಂತೋಷದ ಮನೆಯಲ್ಲಿ ಉದ್ವೇಗದಿಂದ ಹಣದ ಮುಂದಿನ ಹರಿವು ಸಾಲು ಓದಿದಳು. ಹೆಚ್ಚಾಗುತ್ತದೆ. ಹೌದು ಮಧು, ಉಪ್ಪು ಸೂರ್ಯ ಲಕ್ಷ್ಮಿಯ ಸಂಪೂರ್ಣ ರೂಪವಾದರೆ ನಿನ್ನವನು. ಅವನ ಲವಂಗವು ಹೃದಯದಲ್ಲಿ ಆಕರ್ಷಣೀಯ ನನ್ನೆಡೆಗೆ ಶಕ್ತಿಯನ್ನು ಇರುವುದು ಒಂದು ಹೊಂದಿದೆ. ಅನುಕಂಪ, ಈ ಸಹೋದರನ ಎರಡರ ಕಾಳಜಿ, ಸಮ್ಮಿಲನವು ಗೆಳೆಯನ ನಿಮ್ಮ ಆದರವಷ್ಟೇ. ಜೀವನದಲ್ಲಿ ನಾನು ನಿಮ್ಮ ಅವನನ್ನು ಎಂದು ಮನೆಯಲ್ಲಿರುವ ಪ್ರೀತಿಸಲಿಲ್ಲ ಮಧು. ದಾರಿದ್ರ್ಯವನ್ನು ಅವನ ದೂರ ಮಾಡಿ ಮನಸ್ಸಿನಲ್ಲಿಯೂ ಕೂಡ ಕಷ್ಟಗಳನ್ನು ನನಗೆ ಯಾವುದೇ ಬೆಣ್ಣೆಯಂತೆ ಒಲವಿಲ್ಲ ಮಧು. ಕರಗಿಸುತ್ತದೆ. ಅವನ ಇದರಿಂದ ಒಲವಿನ ಒಡತಿ ಮನೆಯಲ್ಲಿ ಎಂದಿಗೂ ಸುಖ ನೀನೆ. ಶಾಂತಿ ನಿನ್ನನ್ನು ಅವನ ನೆಲೆಸುತ್ತದೆ. ಹೃದಯದಲ್ಲಿ ಇನ್ನು ಪ್ರತಿಷ್ಠಾಪಿಸಿಕೊಂಡಿದ್ದಾನೆ. ಕೆಲವು ಮನೆಗಳಲ್ಲಿ ಅಲ್ಲಿಂದ ನೀನು ಗಂಡ ಎಂದು ಹೆಂಡತಿಯ ಬದಲಲು ನಡುವೆ ಸಾಧ್ಯವಿಲ್ಲ. ಸಣ್ಣ ಪುಟ್ಟ ಈ ಭಯ ವಿಷಯಕ್ಕೆ ದೂರ ಬಿಡು ಮಧು. ಕಲಹವಾಗುತ್ತಿರುತ್ತದೆ. ಅತ್ತಿಗೆ ನಿನ್ನ ಅಂತಹ ಕಿವಿ ಚುಚ್ಚುತ್ತಿರುವುದನ್ನ ವೀಕ್ಷಕರಿಗಾಗಿ ಕೇಳಿಸಿಕೊಂಡೆ. ಒಂದು ಸರಳ ಅತ್ತಿಗೆಯ ಉಪಾಯವಿದೆ. ಗುಣ ನಿನಗೆ ಒಂದು ಸಣ್ಣ ಗೊತ್ತಿಲ್ಲವಾ? ಗಾಜಿನ ಗೆದ್ದರೆ ಆಡಲು ಬಟ್ಟಲಿನಲ್ಲಿ ಬಂದೆ, ಸ್ವಲ್ಪ ಸೋತರೆ ಕಲ್ಲುಪ್ಪು ನೋಡಲು ಹಾಕಿ ಬಂದೆ ನಿಮ್ಮ ಎನ್ನುವರು. ಮಲಗುವ ಅವರ ಕೋಣೆಯ ಮಾತನ್ನು ಒಂದು ಕೇಳಿ ನೀನು ಮೂಲೆಯಲ್ಲಿ ಸೂರ್ಯನ ಇಡಿ. ಮೇಲೆ ಇದು ಅನುಮಾನ ದಂಪತಿಗಳ ಪಡುವುದಿಲ್ಲ ನಡುವಿನ ಎಂಬ ನಂಬಿಕೆ ನನಗಿದೆ. ಮನಸ್ತಾಪವನ್ನ ದೂರ ಆದರೂ ಮಾಡಿ ತುಸುಭಯ. ನೀನು ಪ್ರೀತಿಯನ್ನು ಕೂಡ ಅತ್ತಿಗೆಯ ಹೆಚ್ಚಿಸುತ್ತದೆ. ಮಾತು ಕೇಳಿಬಿಟ್ಟರೆ ನೆನಪಿಡಿ, ಎಂದು, ಈ ಉಪ್ಪನ್ನು ನನ್ನಿಂದ ನಿನ್ನ ವಾರಕ್ಕೆ ಒಮ್ಮೆ ಸಂಸಾರ ಹಾಳಾಗಿಬಿಟ್ಟರೆ ಬದಲಿಸಲೇಬೇಕು. ಎಂದು. ಹಾಗಾಗಿ ಈ ವೀಕ್ಷಕರೇ, ವಿಷಯದಲ್ಲಿ ವಾರದ ನಿನಗೆ 6 ಸ್ಪಷ್ಟವಾಗಿ ದಿನಗಳು ಹೇಳಲು ನೀವು ನಾನು ಮನೆ ಈ ಒರೆಸುವ ಪತ್ರ ಬರೆದಿದ್ದು. ನೀರಿಗೆ ಮಧು, ಒಂದು ನೀನು ಚಿಟಿಕೆ ಇದರಲ್ಲಿ ಕಲ್ಲುಪ್ಪನ್ನು ಕಪಟ ಹಾಕಿ ಹುಡುಕುವುದಿಲ್ಲ ಮನೆ ಎಂದುಕೊಂಡಿದ್ದೇನೆ. ಶುಚಿಗೊಳಿಸಿ. ನನ್ನ ಇದರಿಂದ ಮನೆಯ ಕ್ಷಮಿಸುತ್ತೀಯ ತಾನೇ ಮಧು? ಮೂಲೆಯಲ್ಲಿ ಹಾಗೆ ನಕಾರಾತ್ಮಕ ಕೇಳಲು ನನಗೆ ಶಕ್ತಿ ಹಿಂಜರಿಕೆಯಾಗುತ್ತಿದೆ. ನಾಶವಾಗುತ್ತದೆ. ನಿನ್ನ ಆದರೆ ಎದುರು ನಿಂತು ಒಂದು ಕ್ಷಮೆ ವಿಷಯ ಕೇಳುವ ಧೈರ್ಯ ನೆನಪಿರಲಿ, ನನ್ನಲ್ಲಿಲ್ಲ. ಗುರುವಾರದ ನಿನ್ನ ದಿನ ಉದರ ಮಾತ್ರ ನೀರಿಗೆ ಮನಸ್ಸನ್ನು ಅರಿತು ಉಪ್ಪನ್ನು ನನ್ನನ್ನು ಹಾಕಬಾರದು. ಕ್ಷಮಿಸುತ್ತೀಯಾ ಗುರುವಾರ ಎಂದುಕೊಂಡಿದ್ದೀನಿ. ಉಪ್ಪಿನ ಏನು ಬದಲು ಬೇಕಾದರೂ ಫಿನಾಯ್ಲ್ ಮಾಡು, ಅಥವಾ ಎಷ್ಟು ಅರಿಶಿನ ಬೇಕಾದರೂ ಬಳಸಿ ಮಾಡು. ಮನೆ ಅದು ಒರೆಸಿ. ಒಳ್ಳೆಯದಿರಲಿ ಮನೆ ಒರೆಸಿದ ಕೆಟ್ಟದ್ದಿರಲಿ, ಅದರ ನಂತರ ಫಲ ಆ ನಿನಗೆ ನೀರನ್ನು 2ರಷ್ಟು ಹೊರಗಿನ ಸಿಗುತ್ತದೆ. ಅದು ಚರಂಡಿ ಎಷ್ಟು ಅಥವಾ ನಿಜ ಅಲ್ವಾ ಬಚ್ಚಲಿಗೆ ಮಧು? ಚೆಲ್ಲಬೇಕು. ನಾನು ಮಾಡಿದ ಹೀಗೆ ಪಾಪಕ್ಕೆ ಆ ಮಾಡುವುದರಿಂದ ದೇವರು ನನಗೆ ಮನೆಯಲ್ಲಿನ ಸರಿಯಾದ ದೃಷ್ಟಿದೋಷ ಶಿಕ್ಷೆಯನ್ನೇ ಕೊಟ್ಟುಬಿಟ್ಟ. ನಿವಾರಣೆಯಾಗಿ ನನ್ನ ಸಕಲ ಬದುಕಿನಲ್ಲಿ ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ಲಭಿಸುತ್ತದೆ. ಏನೂ ಇಲ್ಲದಂತೆ ನೋಡಿದ್ರಲ್ಲ ಮಾಡಿಬಿಟ್ಟ. ವೀಕ್ಷಕರೇ, ಆ ದೇವರು ನಮ್ಮ ನನಗೆ ಅಡಿಗೆ ಎಲ್ಲವನ್ನೂ ಕೊಟ್ಟ. ಮನೆಯಲ್ಲಿರುವ ಪುಟ್ಟ ಆದರೆ ಉಪ್ಪು ಅದನ್ನು ನಮ್ಮ ಉಳಿಸಿಕೊಳ್ಳುವ ಜೀವನವನ್ನ ಯೋಗ್ಯತೆ ಹೇಗೆ ಕೊಡಲಿಲ್ಲ. ಬದಲಾಯಿಸಬಲ್ಲದು ನನಗೆ ಎಂದು ಏನೂ ಕೊಡದೇ ಈ ಸರಳ ಇದ್ದರೂ ನಿಯಮವನ್ನ ಇರುವುದರಲ್ಲೇ ಪಾಲಿಸಿ ನೋಡಿ. ಬದುಕನ್ನು ನಿಮ್ಮ ಸುಂದರವಾಗಿ ಜೀವನದಲ್ಲಿ ಕಟ್ಟಿಕೊಳ್ಳುವ ಕಲೆ ಆಗುವ ಕೊಟ್ಟ. ಅಪವಾದವನ್ನ ನೀವು ಈಗ ಇನ್ನೊಬ್ಬರಿಗೆ ಗಮನಿಸುತ್ತೀರಿ. ಕೆಟ್ಟದ್ದನ್ನು ಈ ಬಯಸಿದರೆ ಮಾಹಿತಿ ಕೆಟ್ಟದ್ದು ನಿಮಗೆ ನಿನಗೆ ನಡೆಯುವುದು ಇಷ್ಟವಾಗಿದ್ದರೆ ಎಂದು ಎಲ್ಲೂ ವಿಡಿಯೋವನ್ನ ಓದಿದ್ದ ಲೈಕ್ ನೆನಪು. ಮಾಡಿ ಮತ್ತು ಅದಕ್ಕೆ ನಿಮ್ಮ ನಾನು ಸರಿಯಾದ ಆತ್ಮೀಯರಿಗೂ ಶೇರ್ ಮಾಡಿ. ದುಷ್ಟವಾದೆ ಅಲ್ವಾ ಇಂತಹ ಮಧು? ಮತ್ತಷ್ಟು ಕಾಲ ಎಷ್ಟು ಆಧ್ಯಾತ್ಮಿಕ ವಿಚಿತ್ರ ಮತ್ತು ಅಲ್ವಾ? ಉಪಯುಕ್ತ ಒಂದು ಕಾಲದಲ್ಲಿ ಮಾಹಿತಿಗಳಿಗಾಗಿ ನಿನ್ನೆಂದರೆ ಕೋಪ, ನಮ್ಮ ದ್ವೇಷ, ಚಾನಲ್ ಅನ್ನು ಅಸೂಯೆಯನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೈಗೂಡಿಕೊಂಡು ನಿನ್ನನ್ನು ಕಾಲ ಧನ್ಯವಾದಗಳು. ಕಸದಂತೆ ಕಂಡೆ. ಅಂದು ನನಗೆ ತಿಳಿದಿರಲಿಲ್ಲ ಹೀಗೆ ನಿನಗೆ ನಾನು ಪತ್ರ ಬರೆದು ಕ್ಷಮೆ ಕೇಳುತ್ತೇನೆ ಎಂದು. ಕಲ್ಪನೆಯೂ ಮಾಡಿರಲಿಲ್ಲ ಬಿಡು ನಾನು. ಅದಕ್ಕೆ ಹೇಳೋದು ದೊಡ್ಡವರು ಕಾಲಾಯ ತಸ್ಮೈ ನಮಃ ಎಂದು. ಕಾಲ ಎಲ್ಲರಿಗೂ ಸರಿಯಾಗಿ ಬುದ್ಧಿ ಕಲಿಸುತ್ತದೆ. ಯಾರಿಗೆ ಕೇಡು ಬಯಸದೆ, ಯಾರನ್ನೂ ನಿಂದಿಸದೆ, ನೋಯಿಸದೆ ಬದುಕುವುದು ಕೂಡ ಸಾಧನೆಯೇ ಎಂದು ಕೇಳಿದ್ದೆ. ಆ ಸಾಧನೆಯನ್ನು ನೀನು ಮಾಡಿಬಿಟ್ಟೆ ಮಧು. ನಿನ್ನ ಹೃದಯ ಎಷ್ಟು ಶುದ್ಧವಿದೆಯೋ ಅಷ್ಟೇ ಸುಂದರವಾದ ಬದುಕು ನಿನ್ನದಾಯಿತು. ಒಂದೊಂದು ಸರ್ತಿ ನನಗನಿಸುತ್ತದೆ ಮಧು, ಆ ಭಗವಂತ ನನಗೆ ನಿನ್ನ ತಪ್ಪನ್ನು ಸರಿ ಮಾಡಿಕೊಳ್ಳುವ ಒಂದೇ ಒಂದು ಅವಕಾಶ ಕೊಟ್ಟರೆ 7 ವರ್ಷದ ಹಿಂದಕ್ಕೆ ಹೋಗಿ ಎಲ್ಲವನ್ನ ಅಳಿಸಿ ಮೊದಲಿನಿಂದ ನಿನ್ನ ಜೊತೆ ಸಹೋದರಿಯಂತೆ ಇರಬೇಕೆಂದು. ಆದರೆ ಅದು ಎಂದೂ ಸಾಧ್ಯವಿಲ್ಲ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಈ ಎಲ್ಲ ಮಾತನ್ನ ನಿನ್ನೆದುರು ನಿಂತು ಹೇಳುವ ಮುಖ ನನಗಿಲ್ಲ ಮಧು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಮಧು. ಈ ನಿನ್ನ ಒಂದು ಕ್ಷಮೆ ನನಗೆ ಅವಶ್ಯಕವಾಗಿದೆ. ನಿನ್ನ ಒಂದು ಕ್ಷಮೆಯಿಂದ ನನ್ನ ಪಾಪ ಸ್ವಲ್ಪವಾದರೂ ಕಡಿಮೆಯಾಗಬಹುದು ಎಂಬ ಇರಾದೆ. ನಾನು ಬರೆದ ಪತ್ರ ಓದಿ ನಿನ್ನ ಕಣ್ಣಲ್ಲಿ ಒಂದು ಹನಿ
ನೀರು ಈ ಕಾಗದದ ಮೇಲೆ ಬಿದ್ದರೂ ನೀನು ನನ್ನನ್ನು ಕ್ಷಮಿಸಿದ್ದೀಯಾ ಎಂದರ್ಥ ಮಧು. ಹಾಗೆ ನಿನ್ನ ಹತ್ತಿರ ನನ್ನದೊಂದು ಮನವಿ, ಕೋರಿಕೆ, ಈ ಜೀವನದ ಕೊನೆ ಘಟ್ಟದವರೆಗೂ ಎಂದು ನನ್ನೆದುರಿಗೆ ಬರಬೇಡ ಮಧು. ನೀನು ನನ್ನೆದುರಿಗೆ ಬಂದರೆ ನಾನು ಮಾಡಿರುವ ಪಾಪ ನನ್ನ ಇರಿದು ಕೊಲ್ಲುತ್ತದೆ. ಆ ಇರಿತದ ನೋವು ನಾನು ಅನುಭವಿಸಿದೆ ನರಕ ನೆನಪು ಮಾಡುತ್ತದೆ. ಆ ನೆನಪು ನನ್ನ ಬದುಕಲು ಬಿಡದೆ ನರಳಿಸುತ್ತದೆ ಮಧು. ಅದಕ್ಕೆ ನಿನ್ನ ಕೈಲಿ ಕೈ ಮುಗಿದು ಪ್ರಾರ್ಥಿಸುತ್ತೇನೆ, ದಯಮಾಡಿ ನೀನು ನನ್ನೆದುರು ಬರಬೇಡ ಕಣೆ. ದಯಮಾಡಿ ನಾನು ನಿನ್ನ ಭೇಟಿ ಎಂದೂ ಜರುಗಲೇಬಾರದು. ಇದೇ ನಿನ್ನ ಕೊನೆಯ ಸಂಭಾಷಣೆಯಾಗಿರಲಿ ಮಧು. ಇಷ್ಟು ಓದಿ ದೀರ್ಘ ಉಸಿರು ಬಿಟ್ಟವಳ ಕಣ್ಣಲ್ಲಿ ಪಟಪಟನೆ ಉದುರಿದ್ದವು ಕಣ್ಣೀರು. ಇಂತಿ ನಿನ್ನ ಸಹೋದರಿ, ಹಾಗೆ ಹೇಳಲು ನನಗೆ ನಿಜವಾಗಿಯೂ ಅರ್ಹತೆ ಇಲ್ಲ ಮಧು. ಆದರೆ ನಾನು ಈಗ ಬಯಸುತ್ತಿದ್ದೀನಿ ಮಧು. ನೀನು ಯಾವಾಗಲೂ ಖುಷಿಯಾಗಿರಬೇಕು. ನಿನ್ನ ನಗುವಿನ ದೀಪದಿಂದ ನಿನ್ನ ಮನೆ ಬೆಳಗಿಸಬೇಕು. ನೀನು ಬದುಕುವ ಹೂವಿನ ಹಾದಿಯಲ್ಲಿ ಎಂದು ಸದಾ ಬಯಸುತ್ತೇನೆ. ಆ ಪತ್ರವನ್ನು ಮಂಚದ ಮೇಲೆ ಇಟ್ಟವಳ ಕಣ್ಣಲ್ಲಿ ಎಡಬಿಡದೆ ಅಶ್ರುಧಾರೆ. ಇವರಿಬ್ಬರ ಸಂಬಂಧವೇ ಒಗಟು. ಒಂದೇ ಮನೆಯಲ್ಲಿದ್ದರೂ ಎದುರು ಬದುರು ನಿಂತವರಲ್ಲ. ಒಬ್ಬರಿಗೊಬ್ಬರು ನಗುವಿನ ವಿನಿಮಯ ಮಾಡಿದವರಲ್ಲ. ಜೀವನದ ಹಾದಿಯಲ್ಲಿ ನಿನ್ನದೊಂದು ಗಮ್ಯವಾದರೆ ನನ್ನದೊಂದು ಗಮ್ಯವೆಂಬಂತೆ ಬದುಕಿದವರು. ಅಯ್ಯೋ ದೇವರೇ, ಅಂಕಿತಾ ಮತ್ತೆ ಇವರ ಮಧ್ಯೆ ಇದ್ದ ಗೆಳೆತನ. ಅತ್ತಿಗೆ ಮಾತು ಕೇಳಿ ಅಪಾರ್ಥ ಮಾಡಿಕೊಂಡು ಬಿಟ್ಟೆ. ಹೇಗಾದರೂ ಮನಸ್ಸು ಬಂತು ಅಂಕಿತಾ ಬಗ್ಗೆ ಇಷ್ಟು ಕೆಟ್ಟದ್ದಾಗಿ ಯೋಚಿಸಲು. ನಾನೊಂದು ಹೆಣ್ಣಾಗಿ ಹೇಗಾದರೂ ಮನಸ್ಸು ಬಂತು ನನಗೆ ನನ್ನ ಗಂಡನ ಅನುಮಾನಿಸಲು. ಛೀ, ಎಷ್ಟು ಸಂಕುಚಿತ ಮನಸ್ಸು ನನ್ನದು. ಸಾರಿ ಅಂಕಿತಾ, ನಿನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿದ್ದೆ. ನೀನು ಕೂಡ ನನ್ನನ್ನು ಕ್ಷಮಿಸಬೇಕು. ಎಂತಹ ಮಾತನಾಡಿಬಿಟ್ಟೆ ನಾನು ಎಂದು ತನ್ನ ದುಡುಕು ಮಾತಿನ ಪ್ರಭಾವಕ್ಕೆ ಬಹಳವೇ ಮರುಗಿದ ಮಧು ಒಂದೇ ಸಮನೆ ಕಣ್ಣೀರು ಸುರಿಸುತ್ತಿದ್ದಳು. ರೂಮಿಗೆ ಬಂದ ಸೂರ್ಯನಿಗೆ ಕಂಡಿದ್ದು ಮಂಚದ ಮೇಲೆ ಕುಳಿತು ಕಣ್ಣೀರ ಧಾರೆ ಸುರಿಸುತ್ತಿರುವ ಮಡದಿ. ಯಾಕೋ ನಾನು ಅವಳನ್ನು ಕಡೆಗಣಿಸುವ ನಟನೆ ಮಾಡಿ ತಪ್ಪು ಮಾಡಿಬಿಟ್ಟೆ ಎಂಬ ಅಪರಾಧಿ ಭಾವ ಕಾಡಿತ್ತು. ಅವಳ ಅಳು ಕಂಡ ಕ್ಷಣವೇ ಅವನ ಮನಸ್ಸು ಕಿವಿಚಿತ್ತು. ಅವನು ಅಂದು ರಾತ್ರಿಯೇ ಅವಳ ಮೇಲಿನ ಮುನಿಸನ್ನು ತ್ಯಜಿಸಿದ್ದ. ತನ್ನ ಬಿಗುಮಾನವನ್ನೆಲ್ಲ ಬಿಟ್ಟು ಅವಳ ಭುಜ ಅಮುಕಿ ಮಧು ಎಂದ. ಅವನ ಕಂಡ ಕ್ಷಣವೇ ತನ್ನ ನೋವನ್ನು ತೊಡೆಯಲು ಅವನ ಅಪ್ಪಿದಳು. ಮಧು, ಏನಾಯಿತು ಎಂದ. ಅವನ ಮಾತು ಮುಗಿಯುವ ಮುನ್ನವೇ ಅವನ ಕೈಯನ್ನು ತನ್ನ ಕಣ್ಣಿಗೊತ್ತಿಕೊಂಡು, ನನ್ನನ್ನು ಕ್ಷಮಿಸಿ ಬಿಡಿ ಸೂರ್ಯ, ನಾನು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಂಡು ಬಿಟ್ಟೆ. ನಾನು ಯಾವತ್ತೂ ದುಡುಕಿ ಮಾತನಾಡುವುದಿಲ್ಲ. ನನ್ನನ್ನು ಕ್ಷಮಿಸಿ ಬಿಡಿ ಸೂರ್ಯ ಎಂದು ಒಂದೇ ಸಮನೆ ರೋಧಿಸುತ್ತಿದ್ದ ಮಡದಿಯನ್ನು ನೋಡಿ ಪಕ್ಕದಲ್ಲೇ ಇದ್ದ ಕಾಗದವನ್ನು ತೆರೆದು ಓದಿ ಉಫ್ ಎಂದು ದೊಡ್ಡದಾದ ನಿಟ್ಟುಸಿರು ದಬ್ಬಿದ. ಹೋಗಲಿ ಬಿಡು ಮಧು, ಅದಕ್ಕೆ ಅಳುತ್ತಾರಾ? ಈ ಪತ್ರ ಓದಿದ ಮೇಲೆ ನಿನಗೆ ನಂಬಿಕೆ ಬಂತ? ನಾನು ಎಂದೂ ನಿನಗೆ ಮೋಸ ಮಾಡುವುದಿಲ್ಲ ಎಂದು ಮತ್ತೊಮ್ಮೆ ತನ್ನನ್ನು ಸಮರ್ಥಿಸಿಕೊಂಡ. ಇಲ್ಲ ಸೂರ್ಯ, ನಿಮ್ಮ ಮೇಲಿನ ನಂಬಿಕೆ ಎಂದೂ ಮಾಸಿಲ್ಲ. ಛೇ, ಈ ಬಾಯಿಯಿಂದ ಬಂದ ಮಾತು ನಿಮ್ಮನ್ನು ಎಷ್ಟು ಚುಚ್ಚಿರಬಹುದು ಅಲ್ಲವೇ ಸೂರ್ಯ? ನಾನು ಒಂದು ಹೆಣ್ಣಾಗಿ ಅಂಕಿತಾನ ಬಗ್ಗೆ ತುಂಬ ತಪ್ಪಾಗಿ ತಿಳಿದುಕೊಂಡು ಬಿಟ್ಟೆ. ತಾನು ಆಡಿದ ಮಾತಿನ ಪಾಪಪ್ರಜ್ಞೆ ಇಂಚಿಂಚಾಗಿ ಕೊಲ್ಲುತ್ತಿತ್ತು ಅವಳನ್ನು. ಅದರ ತಾಪಕ್ಕೆ ಅವಳಂತೂ ಇಳಿದು ಹೋಗಿದ್ದಳು. ಹೋಗಲಿ ಬಿಡು ಮಧು, ಅದಕ್ಕೆ ಇಷ್ಟು ಅಳುತ್ತಾ ಕೂರುವುದು ಸರಿಯಲ್ಲ. ನಾನು ಅದನ್ನೆಲ್ಲ ಅಂದೇ ಮರೆತೆ. ಈ ಮಾತುಗಳೆಲ್ಲ ಅವಳ ದುಡುಕುತನದಿಂದ ಬಂದ ಮಾತಷ್ಟೇ ಎಂದು ಬಲ್ಲವನೇ ಅವನು. ಅದರ ಜೊತೆಗೆ ತಾನು ಮುಚ್ಚಿಟ್ಟು ತಪ್ಪು ಮಾಡಿದೆ ಎಂದು. ಇಲ್ಲ ಸೂರ್ಯ, ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ. ಇನ್ನೊಬ್ಬರ ಬಗ್ಗೆ ತಿಳಿಯದೆ ಅವರ ಬಗ್ಗೆ ತಪ್ಪು ತಿಳಿಯುವುದು ಕೂಡ ಅಪರಾಧವೇ ಅಲ್ಲವೇ? ನಾನು ಅಪರಾಧಿ. ನೀನು ನನ್ನ ನಿಜವಾಗಿಯೂ ಕ್ಷಮಿಸಿದ್ದೀರಾ ಸೂರ್ಯ? ದಯವಿಟ್ಟು ಮನ್ನಿಸಿ ಸೂರ್ಯ ನಾನು ಮತ್ತೆ ಈ ರೀತಿ ಮಾತನಾಡುವುದಿಲ್ಲ ಎಂದು ಹಲುಬುತ್ತಿದ್ದವಳನ್ನು ತನ್ನ ತೆಕ್ಕೆಗೆ ಎಳೆದುಕೊಂಡು ಅವಳ ತುಟಿಗೆ ತುಟಿ ಸೇರಿಸಿದ. ಅವಳ ಅಳು ನಿಲ್ಲುವ ಸೂಚನೆ ಅವನಿಗೆ ಕಾಣಲಿಲ್ಲ. ಅದಕ್ಕೆ ಅವಳ ಅಳು ನಿಲ್ಲಿಸಲು ಈ ಉಪಾಯ ಮಾಡಿದ್ದ. ಅವನ ಅನಿರೀಕ್ಷಿತವಾದ ಸಿಹಿಯಾದ ಮುತ್ತಿಗೆ ತತ್ತರಿಸಿದಳು ಮಧು. ಕಣ್ಣುಗಳು ಅಗಲವಾದವು. ಹೃದಯ ನಗಾರಿ ನವಿರಾಗಿ ಬಡಿಯುತ್ತಿತ್ತು. 4 ದಿನದ ನಂತರ ಅವನ ಈ ರೀತಿಯ ನಡವಳಿಕೆಗೆ ತುಸು ಗಲಿಬಿಲಿಯಾದಳು ಮಧು. ಗಟ್ಟಿಯಾಗಿ ಅವನನ್ನು ಬಳಸಿ ಅವನ ಬಾವಿನಲ್ಲಿ ಬಂದಿಯಾದಳು ಮಧು. ಆ ತೋಳಿನಲ್ಲಿ ತನ್ನ ಜೀವಮಾನ ಆನಂದ, ಸಂತೋಷ, ಸಡಗರ ಅಡಗಿದೆ ಎಂಬ ಸತ್ಯ ಅವಳ ಮನಸ್ಸಿನ ತುಂಬ ಪ್ರೇಮದ ಸೌರಭವನ್ನು ತುಂಬಿಸಿತ್ತು. ಅವನ ಎದೆಯ ಮೇಲೆ ಮೃದುವಾಗಿ ತೀರಿ ನಸುನಕ್ಕಳು. ಅವನ ಮುತ್ತಿಗೆ ಅವಳ ಅಳು ಹೇಳ ಹೆಸರಿಲ್ಲದೆ ಮಾಯವಾಗಿತ್ತು. ಅವಳು ತಲೆ ಕೆಳಗೆ ಹಾಕಿ ನಾಚಿಕೆಯಿಂದ ಸೆರಗನ್ನು ನುಡಿಸುತ್ತಿರುವುದನ್ನು ಕಂಡವನೇ ಅವನೇ ಮಾತಿಗಿಳಿದ. ಅಳು ಅಲ್ಲ, ಅವಳ ಮಾತು ಕೂಡ ನಿಂತು ಮೌನದ ರೂಪ ತಾಳಿದೆ ಎಂದು. ಮಧು, ಯಾರು ನೀನು? ನಿನಗೆ ಮಧುರ ಎಂದು ಹೆಸರಿಟ್ಟವರು ಎಂದು ಅವಳ ಕೆನ್ನೆಯನ್ನು ಹಿಡಿದು ಕೇಳಿದ. ಯಾವುದೋ ಗುಟ್ಟಿನ ವಿಷಯದಂತೆ. ಅಮ್ಮ ಸೂರ್ಯ, ಅಮ್ಮನಿಗೆ ಮಧುರ ಎಂಬ ಹೆಸರು ತುಂಬ ಇಷ್ಟವಂತೆ. ಅದಕ್ಕೆ ನನಗೆ ಮಧುರ ಎಂದು ಹೆಸರಿಟ್ಟರು. ಅಜ್ಜಿ ನನ್ನ ಹೆಸರನ್ನು ತುಂಡರಿಸಿ ಮಧು ಮಧು ಎಂದು ಕರೆಯುತ್ತಿದ್ದರು. ಹೌದಾ? ನನ್ನ ಹೆಸರಿನ ರಹಸ್ಯವನ್ನು ತಿಳಿದುಕೊಳ್ಳಲು ಇಂದು ಕಾಲ ಕೂಡಿ ಬಂತ? ಯಾಕೆ ಕೇಳಿದ್ದು ಎಂದು ಸಣ್ಣದಾಗಿ ಹುಸುಮಿನಿಸು ತೋರಿಸವಳನ್ನ ಕೈ ಹಿಡಿದು. ಯಾಕೆಂದರೆ ನಿನ್ನ ಹೆಸರಿನಂತೆ ನಿನ್ನ ದನಿ ಮಧುರವಾಗಿದೆ. ಹಾಗೆ ಮಧು ಹೆಸರಿನಂತೆ ನಿನ್ನ ಅದರದಲ್ಲೂ ಮಧು
ತುಂಬಿದೆ ಮಧು ಎಂದು ಅವಳ ತುಟಿ ಸವರಿ ಕೇಳಿ ತನ್ನ ತುಟಿಗಳ ಬಳಿ ಬಂದ ಗಂಡನನ್ನ ನಿಧಾನವಾಗಿ ತಳ್ಳಿ ಅವನ ಎದೆಗೊರಗಿದಳು ಮುಗುಳು ನಗುತ್ತಾ. ಮಧು, ಅಂಕಿತ ನೋಡಬೇಕೆನ್ನಿಸುತ್ತಿದೆಯಾ, ಅವಳ ಜೊತೆ ಮಾತನಾಡಬೇಕೆನ್ನಿಸುತ್ತಿದೆಯಾ ಎಂದು ಅವಳ ಗಲ್ಲ ಎತ್ತಿ ಕೇಳಿದ. ಅವನ ಮಾತಿಗೆ ಕೊಂಚ ಯೋಚಿಸಿ, ಬೇಡ ಸೂರ್ಯ, ನಾನು ಎಂದೂ ಅವಳನ್ನು ನೋಡಬಾರದು ಎಂದು ನಿರ್ಧರಿಸಿದ್ದೇನೆ. ನನ್ನಿಂದ ಅವಳಿಗೆ ಅವಳ ನೋವಿನ ಗತ ನೆನಪಿಗೆ ನಾನು ಕಾರಣರಾಗಬಾರದು. ಒಂದೇ ಬಾನಿನಲ್ಲಿ ರವಿ ಶಶಿ ಇಬ್ಬರು ಇದ್ದರು. ರವಿ ಬಂದಾಗ ಶಶಿ ಮರೆಯಾಗುತ್ತಾನೆ, ರವಿ ಮರೆಯಾಗದಾಗಲೇ ಶಶಿ ಹಾಜರಾಗುವುದು. ಅವಳ ಮಾತಿಗೆ ನಾನು ಸಹಮತಿಸುತ್ತೀನಿ ಸೂರ್ಯ. ಈ ಜೀವನದಲ್ಲಿ ಉಸಿರು ನಿಲ್ಲುವವರೆಗೂ ನಾನು ಅವಳನ್ನು ಎಂದೂ ನೋಡುವುದಿಲ್ಲ ಎಂದು ಎದ್ದು ಹೊರಟಳು. ತಾನು ಇಲ್ಲಿ ಕೂತರೆ ತನ್ನ ಗಂಡ ನನ್ನ ನಿರ್ಧಾರವನ್ನು ಬದಲಿಸಿ ಬಿಡುತ್ತಾನೆ ಎಂಬ ಭಯದಿಂದ. ಮಧು ಮಧು ಎಂದು 2 ಬಾರಿ ಕರೆದು ಸುಮ್ಮನಾದ. ಅವಳು ಇವನ ಕೂಗನ್ನು ಕಿವಿ ಮೇಲೆ ಬೀಳಿಸಿಕೊಳ್ಳದೆ ಹೊರಟಳು. ಎಲ್ಲರೂ ತಿಳಿದಂತೆ ಮಧು ಮೆದು ಸ್ವಭಾವದವಳು ಅಲ್ಲವೇ ಅಲ್ಲ ಎಂದು ಅವನಿಗೆ ತಿಳಿದಿತ್ತು. ಒಮ್ಮೆ ತೆಗೆದುಕೊಂಡ ನಿರ್ಧಾರದಿಂದ ಹೊರಬರಲಾರಳು ಎಂದು. ಈ ಸಹೋದರಿಯರು ಏನು ಬೇಕಾದರೂ ಮಾಡಿಕೊಳ್ಳಲಿ, ಇವರ ಮಧ್ಯೆ ನಾನು ಹೋಗಲಾರೆ, ಇದರಿಂದ ನನಗೆ ತೊಂದರೆ ಎಂದು ಸುಮ್ಮನಾದ. ವಿಧಿ ಅವರಿಬ್ಬರ ಸಂಬಂಧವನ್ನು ಸರಿ ಮಾಡುವ ಕೆಲಸಕ್ಕೆ ಕೈ ಹಾಕಲೇ ಇಲ್ಲವೋ, ಅಥವಾ ಅವರಿಬ್ಬರು ನಾನು ಎಂಬ ಅಹಂಕಾರದಿಂದ ಅವರ ಸಂಬಂಧ ಸರಿಹೋಗಲು ಬಿಡಲಿಲ್ಲವೋ, ಅಥವಾ ತಮ್ಮ ತಮ್ಮ ಹಿಂಜರಿಕೆ ಅಳುಕು ಬಿಡುವಲ್ವೋ ಗೊತ್ತಿಲ್ಲ. ಒಬ್ಬಳ ನಿರ್ಧಾರಕ್ಕೆ ಇನ್ನೊಬ್ಬಳು ಸಮ್ಮತಿ ಸೂಚಿಸಿಯೇ ಬಿಟ್ಟಳು. ಹಾಗೆಂದು ಕಾಲ ನಿಲ್ಲುವುದೇ ಇಲ್ಲ. ಕಾಲ ಸರಿದು ನಿಂತಿತ್ತು. 1.5 ವರ್ಷದ ನಂತರ ಇಂದು ಮನೆ ಮತ್ತು ಮನೆ ಮಂದಿಯ ಮುಖದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತ್ತು. ಇಂದು ಸೂರ್ಯನ ಕನಸು ನನಸಾಗಿನ ರೂಪ ತಾಳಿತ್ತು. ತಾನೊಂದು ಆಸ್ಪತ್ರೆ ಕಟ್ಟಿಸಬೇಕೆಂಬ ಅವನ ಸಂಕಲ್ಪ ಇಂದು ಈಡೇರಿತ್ತು. ಹೂವಿನ ಅಲಂಕಾರದಿಂದ ಮದುವಣಗಿತ್ತಿಯಂತೆ ತಯಾರಾಗಿ ನಿಂತಿತ್ತು 4 ಅಂತಸ್ತಿನ ಸುಗುಣ ಆಸ್ಪತ್ರೆ. ಆ ಕ್ಷೇತ್ರದ ಶಾಸಕರಿಂದ ಆಸ್ಪತ್ರೆ ಉದ್ಘಾಟನೆ ಸಮಾರಂಭವು ಜೋರಾಗಿಯೇ ನಡೆದಿತ್ತು. ಅಂದು ಸೂರ್ಯನ ಕಣ್ಣಲ್ಲಿ ಏನೋ ಸಾಧಿಸಿದ ಸಂತಸ ಕಂಡ. ಮಧುಮುಖದಲ್ಲಿ ಕಮಲದಂತೆ ಅರಳಿತ್ತು. ಅವಳ ಕೈಯಲ್ಲಿದ್ದ 10 ತಿಂಗಳ ಮಗಳಿಗೆ ಅದೇನು ಅರ್ಥವಾಯಿತೋ, ತನ್ನ 2 ಪುಟ್ಟ ಪುಟ್ಟ ಕೈಗಳಿಂದ ಚಪ್ಪಾಳೆ ತಟ್ಟಿ ಕಿಲಕಿಲ ಎಂದು ನಗುತ್ತಿತ್ತು. ಅಂದು ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಆಸ್ಪತ್ರೆಯ ಕ್ಯಾಂಟೀನ್ನಲ್ಲಿ ಮಾಡಲಾಗಿತ್ತು. ಸೂರ್ಯನ ಗೆಳೆಯರಾದ ಸಂಜಯ್ ಮತ್ತೊಂದಿಷ್ಟು ಜನ ವೈದ್ಯರು ತಮ್ಮ ಮೊಬೈಲ್ನಲ್ಲಿ ಅದೆಷ್ಟೋ ಫೋಟೋಗಳು ಹಿಡಿದರೂ ಲೆಕ್ಕವಿಲ್ಲ. ಅವರ ಸಂತಸಕ್ಕೆ ಎಲ್ಲೇ ಇಲ್ಲದಂತಾಗಿತ್ತು. ಸೂರ್ಯ, ಮಧು, ಅವರ 10 ತಿಂಗಳ ಮುದ್ದಾದ ಮಗು ಅದಿತಿ, ಸಂಜಯ್ ಧಾತ್ರಿ, ಕಾರ್ತಿಕ್, ವಿನುತಾ, ಸಿಂಚನ, ಕಿಶೋರ್, ವೈಷ್ಣವಿ, ವೀರಭದ್ರಯ್ಯನವರು, ಅನು, ವಿದ್ಯಾ, ಸತ್ಯಪ್ರಕಾಶ್, ಅಜ್ಜಿ ಸುಶೀಲಾ ಹಾಗೂ ವಿದ್ಯಾರ ಅತ್ತಿಗೆ ರೇಣುಕಾ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಗುಂಪಿನ ಫೋಟೋ ತೆಗೆದುಕೊಂಡರು. ಸರಿತಾರನ್ನೂ ಕರೆತರಲಿಲ್ಲ. ವೀರಭದ್ರಯ್ಯನವರು ಅಲ್ಲಿ ಮಧು ಸಂತೋಷ ನೋಡಿ ನನ್ನ ಮಗಳ ಜೀವನ ಬರದಾಯಿತಲ್ಲ ಎಂದು ಕೊರಗುತ್ತಾರೆ ಎಂದು. ಅಂಕಿತಾ ಮಧು ಎದುರು ಬದುರು ನಿಲ್ಲಬಾರದು ಎಂದು ತೀರ್ಮಾನಿಸಿದ ಕಾರಣ ಮಧು ಇರುವ ಸಮಾರಂಭಕ್ಕೆ ಅಂಕಿತಾ ಹೋಗುತ್ತಿರಲಿಲ್ಲ. ಹಾಗೆಂದು ಬೇರೆ ಯಾವುದೋ ಸಮಾರಂಭಕ್ಕೂ ಹೋಗುತ್ತಿರಲಿಲ್ಲ. ಜನ ಕೆದಕಿ ಮಾತನಾಡುತ್ತಾರೆ ಎಂದು ಯಾವುದೋ ಸಮಾರಂಭಕ್ಕೆ ಹೋಗುತ್ತಿರಲಿಲ್ಲ ಅಂಕಿತಾ. ಒಬ್ಬಳೇ ಇರುವ ನೆಪವಿಟ್ಟು ಅವರನ್ನು ಕರೆತರದೆ ಮಗ ಸೊಸೆ ಜೊತೆ ಬಂದಿದ್ದರು ವೀರಭದ್ರಯ್ಯನವರು. ಮಗಳ ಜೀವನದ ಬಗ್ಗೆಯೇ ಒಂದು ಯೋಚನೆಯಾಗಿತ್ತು. ಮದುವೆ ಮಾಡಿಕೊ ಎಂದರೆ ಯಾವ ಮದುವೆಯೂ ಬೇಡ ಅಪ್ಪ ಎನ್ನುತ್ತಿದ್ದಳು. ಎಷ್ಟೋ ಬುದ್ಧಿ ಮಾತುಗಳ ನಂತರ ಮದುವೆಯಾಗುತ್ತೇನೆ ಅಪ್ಪ, ಆದರೆ ನನ್ನ ಪೂರ್ವಪರವನ್ನೆಲ್ಲ ನೀವು ಆ ಹುಡುಗನಿಗೆ ತಿಳಿಸಬೇಕೆಂದು ತಿಳಿದವರು ಯಾರೂ ಅವಳನ್ನು ವರಿಸಲು ತಯಾರಿರಲಿಲ್ಲ. ಹಾಗೆಂದು ಅವಳಿಗೇನೂ ಚಿಂತಿಸಲಿಲ್ಲ. ಸ್ನೇಹಜ್ಯೋತಿ ಎಂಬ NGOದಲ್ಲಿ ಕೆಲಸ ಮಾಡುತ್ತಾ ಅಲ್ಲಿನ ಅನಾಥ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಾ ತುಂಬ ಸಂತಸದಿಂದ ಕಾಲ ಕಳೆಯುತ್ತಿದ್ದಳು. ಇನ್ನು ತೇಜಸ್ವಿ ಕೂಡ ಗೈರು ಹಾಜರಾಗಿದ್ದ. ನನಗೆ ಸ್ವಲ್ಪ ಆಫೀಸ್ ಕೆಲಸವಿದೆ, ನೀನೊಬ್ಬಳೇ ಹೋಗಿ ಬಾ ಎಂದು ವೈಷ್ಣವಿಯನ್ನ ಕಳಿಸಿಕೊಟ್ಟಿದ್ದ. ಅದೆಷ್ಟೋ ಮುನ್ನೆಚ್ಚರಿಕೆ ಕೊಟ್ಟು ಪುಟ್ಟ ಅದಿತಿ ಅಲ್ಲಿಂದ ಎಲ್ಲರ ಕಣ್ಣು ಕುಕ್ಕಿದ್ದಳು. ದುಂಡಾದ ಮುಖ, ತುಂಬಿದ ಕೆನ್ನೆ ಬಟ್ಟಲಿನಂತಹ ಕಣ್ಗಳು, ಗುಲಾಬಿ ಹೆಸರಿನಂತಹ ಪುಟ್ಟ ತುಟಿಗಳು, ತೇಟ್ ಸೂರ್ಯನ ತದ್ರೂಪಿ ಬಣ್ಣ ಮತ್ತು ರೂಪದಲ್ಲಿ ತೊಟ್ಟಿದ್ದ ಕೆಂಪು ಬಣ್ಣದ ಫ್ರಾಕ್ ಅವಳ ಹಾಲು ಬಿಳುಪಿನ ಬಣ್ಣಕ್ಕೆ ಪೈಪೋಟಿ ಕೊಡುತ್ತಿತ್ತು. ಅಲ್ಲಿದ್ದ ಎಷ್ಟೋ ಜನರ ತೋಳು ತೆಕ್ಕೆಗೋಗಿ ಮುದ್ದಿಸಿಕೊಂಡು ಕೊನೆಯದಾಗಿ ವೈಷ್ಣವಿಯ ಕೈಗೆ ಬಂದ ಅದಿತಿಯನ್ನ ಅದೆಷ್ಟು ಹೊತ್ತು ಮುದ್ದಾಡಿದಳು ವೈಶು. ತನಗೊಂದು ಮಗುವಾದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಎಂದು ಪುಟ್ಟ ಅದಿತಿಯ ಮುಖ ನೋಡಿದಳು. ಅದು ಕಿಲಕಿಲವೆಂದು ನಗುತ್ತಿತ್ತು. ವೈಶು ಎಂದು ಭುಜ ಅದುಮಿದ ಗೆಳತಿಯ ಕಡೆ ನೋಡಿ, ನಿನ್ನ ಮಗಳು ಎಷ್ಟು ಮುದ್ದಾಗಿದ್ದಾಳೆ ಮಧು, ಕಚ್ಚಿ ತಿನ್ನಬೇಕೆನಿಸುತ್ತಿದೆ. ಹಾಗೇನಾದರೂ ಮಾಡಿದರೆ ನೀನು ನನ್ನ ಸುಮ್ಮನೆ ಬಿಡುತ್ತೀಯಾ ಎಂದು ನಗುತ್ತಾ ಅದಿತಿಯನ್ನ ಮುದ್ದು ಮಾಡುತ್ತಿದ್ದ ವೈಷ್ಣವಿಯ ಕೈಗಳಿಂದ ಮಗಳನ್ನು ಪಡೆಯುತ್ತಾ ಅವಳ ಕೈಗಿಡಿದು ಹೊರಗಡೆ ಕರೆತಂದು, ನೀನು ಮತ್ತೆ ತೇಜಸ್ವಿ ಸಂಸಾರ ಹೇಗಿದೆ ಎಂದು ಕೇಳಲು ಬಾಯಿ ತೆರೆದವಳಿಗೆ ನಿದ್ದೆ ಹತ್ತಿದ್ದ ಮಗಳು ಒಂದೇ ಸಮ ಅಳಲು ಶುರು ಮಾಡಿದಳು. ಮಗಳನ್ನು ಸಮಾಧಾನಿಸಿ ತನ್ನ ಭುಜದ ಮೇಲೆ ಮಲಗಿಸಿಕೊಂಡು ತಟ್ಟುತ್ತಿದ್ದ ಗೆಳತಿಯ ಕಡೆ ಯಾವುದೋ ಸಂತೋಷದಿಂದ ನೋಡಿದಳು ವೈಶು.
8 ವರ್ಷದ ಹಿಂದೆ ನೀಲಿ ಬಣ್ಣದ ಚೂಡಿದಾರ್ ತೊಟ್ಟು ತರಗತಿಗೆ ಬಂದ ಗೆಳತಿ ನೆನಪಾದಳು. ಮೊದಲ ಭೇಟಿಯಲ್ಲಿ ಅವಳ ಬಗ್ಗೆ ಕೇಳಿದಾಗ ತಾಯಿ ತಂದೆ ಇಲ್ಲ, ನಾನು ಬೇರೆಯವರ ಆಶ್ರಯದಲ್ಲಿ ಬದುಕುತ್ತಿದ್ದೇನೆ ಎಂದು ಕೇವಲವಾಗಿ ನಕ್ಕಿ ತನ್ನ ಹಿನ್ನೆಲೆಯನ್ನು ಹೇಳಿದ ಗೆಳತಿಯ ಮುಖ ನೆನಪಿಗೆ ಬಂತು. ಥ್ಯಾಂಕ್ ಯು ದೇವರೇ, ನನ್ನ ಮದುಗೆ ಎಷ್ಟು ಒಳ್ಳೆ ಕುಟುಂಬ ಕೊಟ್ಟಿದ್ದೀಯಾ. ಅವಳ ಮುಖದಲ್ಲಿ ನಗು ಎಂದು ಮಾಸದಿರಲಿ ಎಂದು ಮಧುವ ಮುಖವನ್ನೇ ನೋಡಿದಳು. ಕಣ್ಣು ಮಿಟಿಕಿಸದೆ ತದೇಕಚಿತ್ತವಾಗಿ ತನ್ನನ್ನೇ ನೋಡುತ್ತಿದ್ದ ವೈಶುವನ್ನು ಕಂಡು, ವೈಶು ಯಾಕೆ ಹಾಗೆ ನೋಡುತ್ತಿದ್ದೀಯಾ, ಸ್ವಲ್ಪ ಸಣ್ಣದಾಗಿ ನಾಚುತ್ತಾ ಕೇಳಿದಳು. ಮಧು, ಇವತ್ತು ನಂದೇ ದೃಷ್ಟಿಯಾಗುತ್ತೆ ಕಣೆ ನಿನಗೆ. ಈ ಮರೂನ್ ಕಲರ್ ಸೀರೆಯಲ್ಲಿ ನೀನಿಷ್ಟು ಮುದ್ದಾಗಿ ಕಾಣುತ್ತಿದ್ದೀಯಾ ಗೊತ್ತಾ. ನಾನೇನಾದರೂ ಹುಡುಗನಾಗಿದ್ದರೆ ನಿನ್ನನ್ನು ಎತ್ತಿಕೊಂಡು ಹೋಗಿ ಮದುವೆ ಮಾಡಿಕೊಳ್ಳುತ್ತಿದ್ದೆ. ಈಗೂ ಕಾಲ ಮಿಂಚಿಲ್ಲ, ಏನು ಹೇಳುತ್ತೀಯಾ ಎಂದು ಕಣ್ಣು ಮಿಟುಕಿಸಿ, ನೀನೆಷ್ಟು ಮುದ್ದಾಗಿರೋ ಕಾರಣ ಸೂರ್ಯ ನಿನ್ನ ದಿನ ಮುದ್ದಾಡುತ್ತಾರೆ ಅಲ್ವಾ ಎಂದ ಗೆಳತಿಯ ಚೇಡಿಕೆಯ ಮಾತಿಗೆ ಮಧು ಕೆನ್ನೆ ರಂಗೇರಿತು. ಅವಳ ಕೆನ್ನೆ ಲಜ್ಜೆಯಿಂದ ಕೆಂಪಾಗುತ್ತಿರುವುದನ್ನು ನೋಡಿದ ವೈಷ್ಣವಿ ಮತ್ತಷ್ಟು ಛೇಡಿಸುವ ಬಯಕೆಯಿಂದ, ಓಹೋ ಮಧು, ಆಗಲೇ ಶೃಂಗಾರ ಕಾವ್ಯ ರಚಿಸುತ್ತಿದೆ, ಸ್ವಲ್ಪ ನನ್ನ ಲೋಕಕ್ಕೆ ಬಾರೆ ಎಂದು ಗೆಳತಿಯ ಮಾತಿಗೆ ಸಣ್ಣದಾಗಿ ಮುಖ ಊದಿಸಿಕೊಂಡು, ಹೇ ವೈಶು ಸುಮ್ಮನೆ ಇರು ಎಂದು ಅವಳ ಭುಜದ ಮೇಲೆ ಸಣ್ಣದಾಗಿ ಹೊಡೆದು, ಅದೆಲ್ಲ ಇರಲಿ, ನಿನ್ನ ಮತ್ತೆ ತೇಜಸ್ವಿ ಮಧ್ಯೆ ಎಲ್ಲ ಸರಿ ಇದೆ ತಾನೇ, ಏನು ತೊಂದರೆ ಇಲ್ಲ ಅಲ್ವಾ ಎಂದು ಸಣ್ಣನೆಯ ಆತಂಕದಲ್ಲಿ ಕೇಳಿದಳು. ಅವನಿನ್ನೂ ನನ್ನ ಮರೆಯದೇ ಇದ್ದರೆ ಎಂಬ ಭಯದಿಂದ ಪ್ರತಿ ಬಾರಿ ಫೋನಿನಲ್ಲಿ ಮಾತನಾಡುವಾಗಲೂ ನಾವು ಚೆನ್ನಾಗಿದ್ದೀವಿ ಮಗು ಎನ್ನುತ್ತಿದ್ದಳು. ಮದುವೆಯಾಗಿ ವರ್ಷದ ಮೇಲಾಗಿದ್ದರೂ ಯಾವುದೇ ಸಿಹಿ ಸಮಾಚಾರವಿಲ್ಲದ್ದು ಅವಳ ಆತಂಕಕ್ಕೆ ಇನ್ನೊಂದು ಕಾರಣ. ಅವಳ ಆತಂಕ ಕಂಡ ವೈಷ್ಣವಿ, ನಾನು ಮತ್ತು ತೇಜಸ್ವಿ ಚೆನ್ನಾಗಿದ್ದೀವಿ ಮಧು ಎಂದು. 1 ವರ್ಷದಿಂದ ಅವರ ಸಂಸಾರದ ಬಂಡಿ ಅದೆಷ್ಟು ಏಳು ಬೀಳುಗಳನ್ನು ಕಂಡು ಈಗ ಸುಂದರವಾದ ಹಾದಿಯಲ್ಲಿ ಸಾಗುತ್ತಿತ್ತು. ನಿಜಾನ ವೈಶು, ಸುಳ್ಳಿಲ್ಲ ತಾನೇ. ಯಾಕೋ ಅವಳ ಉತ್ತರಕ್ಕೆ ಮಧುಮನ ಸಮಾಧಾನಗೊಳ್ಳಲಿಲ್ಲ. ನಿಜ ಕಣೆ ಮಧು, ನಾನು ತೇಜಸ್ವಿ ಚೆನ್ನಾಗಿದ್ದೀವಿ ಎಂದು ಹೇಳುವಾಗಲೇ ಹೊಟ್ಟೆ ತೊಳಸಿ ವಾಂತಿ ಬಂತು. ಕೈ ಅಡ್ಡ ಇಟ್ಟುಕೊಂಡು ವಾಶ್ರೂಮ್ಗೆ ಬಂದು ತಿಂದಿದ್ದೆಲ್ಲ ಅವರ ಹಾಗೆ ಬಾಯಿ ತೊಳೆದುಕೊಂಡು ಹಿಂತಿರುಗಿದ ವೈಷ್ಣವಿಗೆ ಆತಂಕದಿಂದ ನನ್ನೆಡೆಗೆ ನೋಡುತ್ತಿರುವ ಮಧು ಕಂಡಳು. ವೈಶು ಏನಾಯಿತು, ಯಾಕೋ ಗೊತ್ತಿಲ್ಲ ಮಧು, ತಿಂದಿದ್ದೆಲ್ಲ ಹೊರಬಂತು, ಅಡಿಗೆಗೆ ಜಾಸ್ತಿ ಮಸಾಲೆ ಹಾಕಿದ್ದಾರೆ ಎನಿಸುತ್ತದೆ ಎಂದು ಅವಳ ಭುಜ ಅದುಮಿದಳು. ತೋಳಲ್ಲಿ ಏನೂ ಅರಿಯದ ಪುಟ್ಟ ಕಂದಮ್ಮನಿದ್ದರು. ಎಂದಿನಂತೆ ಕಾಳಜಿ ತೋರುವ ಗೆಳತಿಯ ನಡೆಗೆ ನಕ್ಕಳು. ತಗೋ ವೈಶು, ನಿಂಬೆಹಣ್ಣಿನ ಶರಬತ್ತು ಕುಡಿ, ಸ್ವಲ್ಪ ಸರಿ ಹೋಗಬಹುದು ಎಂದು ಕ್ಷಣ ಮಾತ್ರದಲ್ಲಿ ತನ್ನ ಇಷ್ಟವಾದ ಪೇಯವನ್ನು ತಂದು ಮಧು ಕೈಯಿಂದ ಲೋಟ ಪಡೆಯುತ್ತಾ ಏನೂ ಮಾತನಾಡದೆ ಕುಡಿದಳು. ವೈಶು, ತಿಂಗಳು ತಪ್ಪಿದೆಯಾ ಎಂದು ಗೆಳತಿಯ ಮುಖವನ್ನೇ ನೋಡುತ್ತಾ ತನ್ನ ಸಂದೇಹವನ್ನು ತೆರೆದಿಟ್ಟಳು. ಒಮ್ಮೆ ಗಲ್ಲದ ಮೇಲೆ ಕೈಯಿಟ್ಟು ಯೋಚಿಸಲು ಶುರು ಮಾಡಿದ ವೈಶು, ಗೊತ್ತಿಲ್ಲ ಮಧು, ನಾನು ಸರಿಯಾಗಿ ಮುಟ್ಟಾಗುವುದಿಲ್ಲ ಎಂದು ನಿನಗೂ ಗೊತ್ತಲ್ಲವಾ. ಒಂದೊಂದು ಸರ್ತಿ ತಿಂಗಳು ಸರಿಯಾಗಿ ಮುಟ್ಟಾದರೆ ಒಂದೊಂದು ಸರ್ತಿ ತಿಂಗಳ ಮೇಲಾಗುತ್ತದೆ ಎಂದಳು. ಮಧು ಬಳಿ ಯಾವುದೋ ಮುಚ್ಚಿಟ್ಟ ಸಂಗತಿ ಇಲ್ಲ. ಗೆಳತಿಯ ಉತ್ತರ ಕೇಳಿ ನಿರಾಸೆಯಿಂದ ಹೌದಾ ಎಂದು ಸುಮ್ಮನಾದಳು. ನೀನೇನು ನಿರೀಕ್ಷೆ ಮಾಡಿದ್ದೆ ಅಲ್ವಾ ಮಧು, ನನಗೂ ಮಕ್ಕಳೆಂದರೆ ಇಷ್ಟ ಮಧು. ನಿನ್ನ ಮಕ್ಕಳನ್ನು ನೋಡಿ ಮೇಲಿಂದ ನನಗೂ ಒಂದು ಮಗು ಬೇಕೆಂಬ ಬಯಕೆ ಜಾಸ್ತಿಯಾಗುತ್ತದೆ. ಆದರೆ ಪಿಟ್ಸ್ ಇರುವವರಿಗೆ ಮಕ್ಕಳಾಗುವ ಸಂಭವ ಕಮ್ಮಿಯಂತೆ, ಅದಕ್ಕೆ ನನಗೆ ಭಯವಾಗುತ್ತಿರುವುದು ಮಧು ಎಂದು ಕಂಗಳು ತುಂಬಿಕೊಂಡ ಗೆಳತಿಯ ಕಣ್ಣೀರು ಒರೆಸಿ, ಯಾರು ಹೇಳಿದ್ದು ವೈಶು ನಿನಗೆ, ಈಗ ವೈದ್ಯಕೀಯ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ, ಈ ರೀತಿಯೆಲ್ಲ ಯೋಚಿಸಬೇಡ. ಎಕ್ಸಾಕ್ಟ್ಲಿ, ಯು ಆರ್ ರೈಟ್ ಮಧು ಎಂದ ಧಾತ್ರಿಯ ದನಿ. ಇಬ್ಬರು ಹಿಂತಿರುಗಿದರು. ಯಾರು ಹೇಳಿದ್ದು ನಿಮಗೆ, ನಿಮ್ಮ ಹೆಸರು ಎಂದು ಸುಂದರವಾಗಿ ನಗು ಚೆಲ್ಲಿದ ಧಾತ್ರಿಯನ್ನು ಕಂಡು ಸೋಜಿಗದಿಂದಲೇ ವೈಷ್ಣವಿ ಎಂದಳು. ಕಮಾನ್ ವೈಷ್ಣವಿ, ನೀವು ಓದಿರುವುದು ಈ ರೀತಿಯೆಲ್ಲ ಥಿಂಕ್ ಮಾಡಬಾರದು. ಪಿಟ್ಸ್ ಇರುವವರಿಗೆ ಮಕ್ಕಳಾಗುವುದಿಲ್ಲ ಎಂದು ಯಾರು ಹೇಳಿದ್ದು. PCOD ಸಮಸ್ಯೆ ಇರುವವರಿಗೆ ಮಕ್ಕಳಾಗುತ್ತೆ, ಇನ್ನು ನಿಮಗೆ ಮಕ್ಕಳಾಗುವುದಿಲ್ಲವಾ. ನನ್ನ ಕಣ್ಣಿಗೆ ನೀವು ತುಂಬ ಆರೋಗ್ಯವಾಗಿ ಕಾಣುತ್ತಿದ್ದೀರಾ. ಈ ರೀತಿ ನೆಗೆಟಿವ್ ಥಿಂಕಿಂಗ್ನ ಮೈಂಡ್ನಿಂದ ತೆಗೆಯಿರಿ ಎಂದು ಅರೆ ಅದಿತಿ ಮಲಗಿಬಿಟ್ಟಿದ್ದಾಳೆ ಮಧು, ನಾನು ಇವಳಿಗೋಸ್ಕರನೇ ಹುಡುಕಿ ಬಂದೆ ಎಂದು ಮಧು ಭುಜದ ಮೇಲೆ ಆರಾಮಾಗಿ ನಿದ್ರೆ ಹೋಗಿದ್ದ ಅದಿತಿಯ ಮೂಗನ್ನು ಸಣ್ಣಾಗಿ ಹಿಂಡಿದಳು. ತುಸು ಕೊಸರಾಡಿ ಮತ್ತೆ ನಿದ್ರೆಯಲ್ಲಿ ಮುಳುಗಿತು ಪುಟ್ಟ ಕೂಸು. ಧಾತ್ರಿಯನ್ನೇ ಅಚ್ಚರಿಯಿಂದ ನೋಡಿದ ವೈಷ್ಣವಿ ಆಶ್ಚರ್ಯ ಮನಗಂಡು ಮಧು, ವೈಶು ಇವರು ಧಾತ್ರಿ ಎಂದು ಸಂಜಯ್ ಹೆಂಡತಿ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಗೈನಕಾಲಜಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಮಧು ಮಾತು ಮುಗಿಯುವ ಮುನ್ನವೇ, ವೇಟ್ ಮಧು, ಇಷ್ಟು ದಿನ ಅಪೋಲೋ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದೆ, ಇನ್ನು ಮುಂದೆ ಸುಗುಣ ಆಸ್ಪತ್ರೆಯಲ್ಲಿ ಗೈನಕಾಲಜಿಸ್ಟ್ ಆಗಿ ಕೆಲಸ ಮಾಡುತ್ತೇನೆ ಎಂದು ಪಟಪಟನೆ ಸ್ನೇಹಪೂರಿತವಾಗಿ ಮಾತನಾಡಿದ ಧಾತ್ರಿ ಕ್ಷಣ ಮಾತ್ರದಲ್ಲೇ ಹಿಡಿಸಿದಳು ವೈಷ್ಣವಿಗೆ. ತಕ್ಷಣವೇ, ನೀವು ಸಂಜಯ್ನ ಹೆಂಡತಿನ, ಅವನು ನನಗೆ ಮದುವೆಗೆ ಹೇಳಲೇ ಇಲ್ಲ ನೋಡಿ. ಎಲ್ಲಿ ಅವನು ಎಂದು ವೈಷ್ಣವಿ ದನಿಗೆ. ಇಲ್ಲೇ ಇದ್ದೀನಿ ಎಂದು ನಗುತ್ತಾ ಬಂದ ಸಂಜಯ್ನ ಉರಿಗಣ್ಣಿನಿಂದ ನೋಡುತ್ತಾ, ಏನಪ್ಪ ಮಹಾನುಭಾವ, ನಿನ್ನ ಮದುವೆಗೆ ನನ್ನನ್ನು ಕರೆಯಬೇಕು ಎಂದು ಅನಿಸಲಿಲ್ಲವಾ ನಿನಗೆ, ದೊಡ್ಡದಾಗಿ ನಂಬರ್ ತಗೊಂಡೆ ಅವತ್ತು ಎಂದಳು. ಸಾರಿ ವೈಷ್ಣವಿ, ಮದುವೆ ಗಡಿಬಿಡಿಯಲ್ಲಿ ನಡೆದೇ ಹೋಯಿತು. ಹೌದು, ನೀವು ತುಂಬ ದೊಡ್ಡ ಮನುಷ್ಯರಲ್ಲವಾ, ನಿಮ್ಮ ಮದುವೆಗೂ ನನ್ನ ಕರೆಯಲೇ ಇಲ್ಲ. ಹೇಗಿದ್ದಾರೆ ನಿಮ್ಮ ಗಂಡ ಎಂದು ಕೇಳಿದ ಅವಳ ಮಾತನ್ನು ಅವಳಿಗೆ ತಿರುಗಿಸಿ. ನನ್ನ ಮದುವೆ ಕೂಡ ಗಡಿಬಿಡಿಯಲ್ಲೇ ನಡೆದು ಹೋಯಿತು, ಅವರು ಚೆನ್ನಾಗಿದ್ದಾರೆ. ಅವಳೆಂದು ಮಾತಿನಲ್ಲಿ ಸೋಲುವ ಪೈಕಿಯೇ ಅಲ್ಲವಲ್ಲ. ಓಕೆ ವೈಶು, ಇನ್ನು ಮುಂದೆ ಯಾವುದೇ ಸಮಾರಂಭಕ್ಕಾದರೂ ನಿಮ್ಮನ್ನು ಕರೀತೀವಿ, ನೀವು ನಿಮ್ಮ ಗಂಡ ಇಬ್ಬರೂ ಬರಬೇಕು ಎಂದಳು. ಸಾರಿ, ನಮ್ಮನ್ನು ವೈಶು ಎಂದು ಕರೆಯಬಹುದು
ಎಂದು ಅಳುಕಿನಿಂದ ತನ್ನ ಕಣ್ಣನ್ನು ಸಣ್ಣದಾಗಿ ಕೇಳಿದಳು ಧಾತ್ರಿ. ನಿಜಕ್ಕೂ ಅವಳ ಸ್ನೇಹಪರತೆಗೆ ಸೋತಳು ವೈಷ್ಣವಿ. ಓ ಧಾತ್ರಿ, ಅದಕ್ಕೆ ಪರ್ಮಿಷನ್ ಕೇಳಬೇಕಾ? ಕರಿ ಎಂದ ವೈಷ್ಣವಿಯ ನಗುಮುಖ ಮಾರು ಹೋದ ಧಾತ್ರಿ. ಓಕೆ ವೈಶು, ಪ್ಲೀಸ್ ನೋಟ್ ಮೈ ನಂಬರ್ ಎಂದು ತನ್ನ ನಂಬರನ್ನು ಹೇಳಿ ಮಧು ಭುಜದ ಮೇಲೆ ಆರಾಮಾಗಿ ನಿದ್ರೆ ಹೋದ ಆದಿತ್ಯನ ತನ್ನ ತೋಳ ತೆಕ್ಕೆಗೆ ತೆಗೆದುಕೊಂಡು ಸಾಕೆನ್ನುವಷ್ಟು ಮುತ್ತಿನ ಮಾಲೆ ಪೋಣಿಸಿದಳು. ಅವಳ ಏಕಾಏಕಿ ಸಿಹಿಯಾದ ತಾಳಿಗೆ ಎಚ್ಚರಗೊಂಡ ಅದಿತಿ ಒಂದೇ ಸಮನೆ ಅಳು ಶುರು ಮಾಡಿದಳು. ಅತ್ತರೂ ಬಿಡದೆ ಅವಳಿಗೆ ಮುತ್ತು ಕೊಡುತ್ತಿರುವ ಹೆಂಡತಿಯ ನಡೆಗೆ ಅವಳ ಮೇಲೆ ಸಣ್ಣದಾದ ಕೋಪ ಬಂತು ಸಂಜೆಗೆ. ಅವಳ ತಲೆಯ ಮೇಲೆ ಮೊಟಕಿ, ಹೇ ಕೋತಿ, ಮಲಗಿರುವ ಮಗುವನ್ನು ಎಬ್ಬಿಸಿ ಮುತ್ತಿಡುತ್ತಿದ್ದೀಯಲ್ಲ, ನಿನಗೆ ಬುದ್ಧಿದೆಯಾ? ನೀನೊಬ್ಬಳು ಡಾಕ್ಟರ, ಸ್ವಲ್ಪ ಗಂಭೀರವಾಗಿರು ಎಂದ ಗಂಡನನ್ನೇ ಉರಿಗಣ್ಣಿನಿಂದ ನೋಡುತ್ತಾ. ಹೌದು, ನಾನು ಡಾಕ್ಟರ್. ಅದಕ್ಕೂ ಮುಂಚೆ ಒಂದು ಹೆಣ್ಣು. ನನಗೂ ಮಕ್ಕಳೆಂದರೆ ಇಷ್ಟ. ನೀನು ನನಗೊಂದು ಮಗು ಕೊಡುವ ಯೋಚನೆ ಮಾತ್ರ ಮಾಡಬೇಡ ಎಂದು ಮುನಿಸಿಕೊಂಡು ಹೋಗುತ್ತಿದ್ದ ಹೆಂಡತಿಯ ನಡೆಗೆ ತಲೆ ಚಚ್ಚಿಕೊಂಡು ಧಾತ್ರಿ ಧಾತ್ರಿ ಎಂದು ಅವಳ ಹಿಂದೆಯೇ ಹೊರಟ. ಅನುವನ್ನು ಸಂಪೂರ್ಣ ಮರೆತು ಧಾತ್ರಿಯ ಜೊತೆಗೆ ಚೆನ್ನಾಗಿ ಬಾಳಬೇಕೆಂದುಕೊಂಡರೆ ಅವಳ ಗುಣ ತೇಟ್ ಅನುವಿನ ಗುಣವೇ. ವೈದ್ಯರಾದರೂ ಹುಡುಗಾಟದ ಬುದ್ಧಿ. ಎಷ್ಟೋ ಬಾರಿ ನಿನ್ನ ಹುಡುಗಾಟದ ಬುದ್ಧಿ ಸರಿ ಮಾಡಿಕೊ ಎಂದರೆ ಮುನಿಸಿಕೊಳ್ಳುವ ಅವಳ ನಡಿಗೆ, ಕೋಪ. ಪ್ರತಿ ಬಾರಿಯಂತೆ ಈ ಬಾರಿಯೂ ಅವಳ ಕೋಪ ಕರಗಿಸಲು ಅವಳಿಂದೇ ಹೊರಟ. ಎಷ್ಟು ಚೆನ್ನಾಗಿದ್ದಾಳಲ್ವಾ ಧಾತ್ರಿ, ತುಂಬ ಸ್ನೇಹಮಯಿ, ಸ್ವೀಟ್ ಕಪಲ್ ಅಲ್ವಾ ಎಂದು ನಕ್ಕಿ. ಓ ಗಾಡ್, ಟೈಮ್ ಆಗಲೇ 4 ಗಂಟೆ ಮಧು. ನನಗೆ ಟೈಮ್ ಆಗುತ್ತೆ ಕಣೆ, ನಾನು ಹೊರಡುತ್ತೇನೆ. 7 ಗಂಟೆ ರೆಸ್ಟಲ್ಲಿ ಮನೆಯಲ್ಲಿರಬೇಕು, ಇಲ್ಲವೆಂದರೆ ಅಷ್ಟೇ ತೇಜು ನನ್ನ ಎಂದು ಗಡಿಬಿಡಿ ಮಾಡುತ್ತಿದ್ದ ಗೆಳತಿಯ ಕೈ ಹಿಡಿದು ಮುದ್ದು ಮಾತನಾಡುತ್ತಾ ವೈಶು ಎಂದು ಕೆನ್ನೆಗೆ ಹಿಂಡಿದ ಗೆಳತಿಯ ಚೆರೆಗೆ ಬೆರಗಾಗಿ ಏ ಹೋಗೆ ಎನ್ನುತ್ತಾ ನಾಚಿಕೆಯ ಮುಖ ಮಾಡಿಕೊಂಡು ಹೋಗುತ್ತಿದ್ದ ಗೆಳತಿಯ ನೋಡಿ ನಕ್ಕಳು. ಅವಳ ಮುಖದಲ್ಲಿ ನಾಚಿಕೆ ಕಾಣುವುದೇ ಅಪರೂಪ ಎಂದು ಅವಳು ಹೊರಟಳು. ಸತ್ಯಪ್ರಕಾಶ್ ಮತ್ತು ಮತ್ತೊಂದಿಷ್ಟು ಜನ ಕುಳಿತು ದೇಶ, ರಾಜಕೀಯ ಹಾಗೂ ಹೋಗು ಹಾಗುಗಳ ಬಗ್ಗೆ ಮಾತನಾಡುವಾಗ ಅಲ್ಲೇ ಒಬ್ಬಳು ಕುಳಿತು ಮೊಬೈಲ್ ನೋಡುತ್ತಿದ್ದ ಮಗಳು ಕರೆದು, ಸತ್ಯಪ್ರಕಾಶ್, ಅನು ಬಾಮ್ಮ ಇಲ್ಲಿ, ಯಾಕೆ ಅಲ್ಲಿ ಒಬ್ಬಳೇ ಕುಳಿತಿದ್ದೀಯಾ ಎಂದು ತನ್ನ ವಕೀಲ ವೃತ್ತಿಯ ಸಹೋದ್ಯೋಗಿಗಳು ಮತ್ತು ಅಲ್ಲಿ ಕುಳಿತಿದ್ದ ಸೀನಿಯರ್ ಡಾಕ್ಟರ್ಗಳಿಗೆ ನಮ್ಮ ಮಗಳ ಪರಿಚಯಿಸಿದರು ಸತ್ಯಪ್ರಕಾಶ್. ಇವಳೇ ನನ್ನ ಮಗಳು ಅನುಷಾ, MBA ಮಾಡಿ ಈಗ UPSC ಪರೀಕ್ಷೆ ತಯಾರಾಗಿದ್ದಾಳೆ ಎಂದು ಹೆಮ್ಮೆಯಿಂದ ಮಗಳ ಭುಜ ಬಳಸಿ ಪರಿಚಯಿಸಿದರು. ಒಂದು ಕಾಲದಲ್ಲಿ ಓದು ಎಂದರೆ ಮೂಗು ಮುರಿಯುತ್ತಿದ್ದ ಹುಡುಗಿ ಈಗ ಪುಸ್ತಕಗಳನ್ನೇ ತನ್ನ ಉತ್ತಮ ಗೆಳತಿಯನ್ನಾಗಿಸಿಕೊಂಡಿದ್ದಳು. ಸಮಾಜ ಜ್ಞಾನದ ಬಗ್ಗೆ ಎಳ್ಳಷ್ಟು ತಿಳಿಯದೆ ಅಪ್ಪನ ಮುದ್ದಿನ ಮಗಳಾಗಿ ಗುಬ್ಬಚ್ಚಿ ಮರಿಯಂತೆ ಬದುಕಿದ್ದ ಹುಡುಗಿ ಏಕಾಏಕಿ ಸಂಜಯನ ಮದುವೆ ಅರಗಿಸಿಕೊಳ್ಳಲಾಗಲಿಲ್ಲ. ಅವನಿಗೆ ತನ್ನ ಮೇಲೆ ಯಾವುದೇ ಒಲವಿಲ್ಲ. ಇಲ್ಲದಿದ್ದರೆ ನನ್ನ ಮುಂದೆ ಬಂದು ಹೇಳಿಕೊಳ್ಳುತ್ತಿದ್ದ. ನಾನೇ ಏನೇನೋ ಆಸೆ ಇಟ್ಟುಕೊಂಡೆ ಎಂದು ತಾನೇ ತಪ್ಪು ತಿಳಿದುಕೊಂಡ. ಒಂದು ದೊಡ್ಡ ತಪ್ಪನ್ನೇ ಮಾಡಿಬಿಟ್ಟಳು. ಅನು ನಿಶ್ಚಿತಾರ್ಥ ಕೊನೆಗಳಿಗೆಯವರೆಗೂ ಅವಳಿಗೆ ಅವಕಾಶವಿತ್ತು. ಆದರೆ ಅವಳು ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಂಡಂತೆ ತಾನು ಸಂಜಯನನ್ನು ಪ್ರೇಮಿಸುವುದಿಲ್ಲವೆಂದು ತಪ್ಪು ತಿಳಿದುಕೊಂಡು ಇರುವ ಅವಕಾಶವನ್ನು ತಳ್ಳಿಬಿಟ್ಟಳು. ಅಪ್ಪ, ಅಮ್ಮ, ಅಣ್ಣನ ಪ್ರೀತಿ ಎದುರು ಅವನ ಮೇಲಿನ ಅವಳ ಪ್ರೀತಿ ಅವಳಿಗೆ ನಗನಾಣ್ಯವೆನಿಸಿತು. ಅವನ ಮನಸ್ಸಿನಲ್ಲಿ ನಾನಿಲ್ಲವೆಂದ ಮೇಲೆ ಅವನ ಮೇಲೆ ಆಸೆ ಇಟ್ಟುಕೊಳ್ಳುವುದು ತಪ್ಪು ಎನಿಸಿತು. ದಿನಪತ್ರಿಕೆ ಓದು ಎಂದು ಪ್ರತಿ ಬಾರಿ ಹೇಳುತ್ತಿದ್ದ ಅಪ್ಪ ಅಣ್ಣನ ಮಾತು ಈಗ ಅವಳ ಮೆದುಳು ಪ್ರವೇಶಿಸಿತ್ತು. ಅಪ್ಪ ಅಮ್ಮನಂತೆ ನಾನು ಕೂಡ ಸಮಾಜದ ಉನ್ನತ ಹುದ್ದೆಯನ್ನು ಆರಿಸಬೇಕೆಂದು ನಿರ್ಧಾರ ಮಾಡಿದ್ದಳು. ಮೊಬೈಲ್ನಲ್ಲಿ ಮುಗುಳುಗಿ ಫೋಟೋ ತೆಗೆಯುವುದು ಎಂದರೆ ಹುಚ್ಚು ಬಯಕೆ ಹುಡುಗಿ. ಬರುತ್ತಾ ಫೋಟೋಗೆ ಪೋಸ್ ಕೊಡಲು ಕೂಡ ಹಿಂಜರಿಯುತ್ತಿದ್ದಳು. ಈಗ ತರಲೆ ಮಾಡುತ್ತಾ ಯಾರಿಗೂ ಭಯಪಡದೆ ನೇರವಾಗಿ ಮಾತನಾಡುತ್ತಿದ್ದ ಹುಡುಗಿ ಅಮ್ಮನ ಬಯಕೆಯಂತೆ ಅಕ್ಷರಶಃ ಗಂಭೀರ ಮೂರ್ತಿಯಾದಳು. ಅದರಂತೆಯೇ ನಾನು UPSC ಪರೀಕ್ಷೆ ಬರೆಯುತ್ತೇನೆ ಎಂದಾಗ ಎಲ್ಲರೂ ಬೆರಗಿನಿಂದ ಅವಳ ಈ ಬದಲಾವಣೆಗೆ ವಿದ್ಯಾರು ಮನದಲ್ಲಿ ಅದೆಷ್ಟು ಸಂತಸ ಪಟ್ಟಿದ್ದರು. ನಮಸ್ತೆ ಅಂಕಲ್ ಎಂದು ಎಲ್ಲರಿಗೂ ನಗುಮುಖದಿಂದ ಉತ್ತರಿಸಿ ಅನುವನ್ನು ನೋಡಿ ಅಲ್ಲೇ ಕುಳಿತಿದ್ದ ಡಾಕ್ಟರ್ ಶ್ರೀಕಾಂತ್ ಅವರಿಗೆ ಬಹಳ ಹಿಡಿಸಿದಳು. ತನ್ನ ಮಗ ಅನಿಕೇತ್ ಒಳ್ಳೆಯ ಜೋಡಿಯಲ್ಲವೇ ಎಂದು ಮನದಲ್ಲಿಯೇ ಲೆಕ್ಕಾಚಾರವಾಕಿ, ನಿಮ್ಮ ಮಗಳಿಗಿನ್ನೂ ಮದುವೆ ಮಾಡುವ ಯಾವುದೇ ಯೋಚನೆ ಇಲ್ಲವೇ ಸತ್ಯ ಎಂದರು. ಮಗಳ ಮುಖವನ್ನು ನೋಡಿದರು. ಕ್ಷಣ ಮಾತ್ರದಲ್ಲಿ ಸಪ್ಪಗಾಯಿತು. ನಗುತ್ತಲೇ, ನನ್ನ ಮಗಳಿಗೆ ಮದುವೆ ಮಾಡುವ ಯಾವುದೇ ಯೋಚನೆ ಇನ್ನೂ ಮಾಡಿಲ್ಲ. ನನ್ನ ಮಗಳು ಒಪ್ಪಿದ ಮೇಲೆಯೇ ಅವಳ ಮದುವೆಯ ಬಗ್ಗೆ ಯೋಚಿಸುವುದು ಎಂದರು. ಏನಮ್ಮ ಅನು, ನನ್ನ ಮಗ ಅನಿಕೇತ್ ಕೂಡ ಡಾಕ್ಟರ್ ನಿಮ್ಮಣ್ಣ ಸೂರ್ಯನಿಗೆ ಚೆನ್ನಾಗಿ ಗೊತ್ತು. ನೀನು ಒಪ್ಪಿಗೆ ಇದ್ದರೆ ನಾವು ಹೆಣ್ಣು ಕೇಳಲು ನಿಮ್ಮ ಮನೆಗೆ ಬರುತ್ತೇವೆ ಎಂದರು ನಗುತ್ತಾ. ಅವರ ಮಾತಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಅನುವಿಗೆ. ತಕ್ಷಣ ಅವಳ ಅಪ್ಪನ ಮುಖ ನೋಡಿದರು. ಅವರು ಮಗಳ ಕರವನ್ನು ಅದುಮಿ, ನಿನ್ನ ಇಷ್ಟ ಏನು ಅನು, ನಾವು ಯಾವುದಕ್ಕೂ ಬಲವಂತ ಮಾಡುವುದಿಲ್ಲ ಎಂದರು. ಅಪ್ಪನ ಸ್ವಾತಂತ್ರ್ಯವನ್ನು ಎಂದು ದುರುಪಯೋಗ ಮಾಡಿಕೊಳ್ಳುವವಳಲ್ಲ ಅನು. ಅವರು ತನ್ನ ಇಚ್ಛೆಗೆ ಎಂದು ಸಹಕರಿಸುವವರು ಎಂದು ತಿಳಿದು, ಅಪ್ಪ, ನನಗಿನ್ನೂ ಮದುವೆಯಾಗಲು ಮನಸ್ಸಿಲ್ಲ. ನನ್ನ ಪರೀಕ್ಷೆ ಹತ್ತಿರದಲ್ಲೇ ಇದೆ. ನಾನು ತುಂಬ ಚೆನ್ನಾಗಿ ಓದಬೇಕು. ನಿಮಗೆ ಈ ಸಂಬಂಧ ಇಷ್ಟವಿದ್ದರೆ ಮುಂದುವರೆಯಬಹುದು ಎಂದು ತಲೆ ಬಗ್ಗಿಸಿದ ಹುಡುಗಿಯನ್ನು ಬಹಳವೇ ಮೆಚ್ಚಿದರು ಶ್ರೀಕಾಂತ್. ಇರಲಮ್ಮ ಅನು, ನೀನು UPSC ಪರೀಕ್ಷೆ ಮುಗಿದ ಮೇಲೆಯೇ ಮದುವೆಯ ಬಗ್ಗೆ ಯೋಚಿಸೋಣ. ನಾನು ಆಶಿಸುತ್ತೇನಮ್ಮ ನೀನು IAS ಅಧಿಕಾರಿಯಾಗಬೇಕೆಂದು ಎಂದು
ಭುಜ ತಡವಿ ನಕ್ಕರು ಶ್ರೀಕಾಂತ್. ಎಲ್ಲರೂ ಅವಳ ಗುಣದ ಬಗ್ಗೆ ಗುಣಗಾನ ಮಾಡಿದವರೇ. ಎಷ್ಟು ತೂಕವಾಗಿ ಮಾತನಾಡುತ್ತಾಳೆ ಹುಡುಗಿ, ಅಷ್ಟೇ ಸಮನ್ವಯಿ ಎಂದು ಹೊಗಳುತ್ತಿರುವುದನ್ನು ನೋಡಿ ವಿದ್ಯಾರಿಗಂತೂ ಸಂತಸವಾದರೂ ತುಸು ಬೇಸರವೂ ಆಯಿತು. ಯಾವಾಗಲೂ ಮಗಳನ್ನು ಬೈಯುತ್ತಲೇ ಇದ್ದರು. ನೀನು ಎಂದು ಗಂಭೀರವಾಗುವುದು ಎಂದು. ಮಗಳು ಗಂಭೀರವಾದಾಗಿನಿಂದ ಅವರಿಗೆ ಮಗಳ ತರಲೆ ತುಂಟಾದ ಲಕ್ಷಣಗಳು ಬೇಕೆನಿಸಿತ್ತು. ಆದರೆ ಕಾಲ ಬದಲಾಗಿತ್ತು. ಧಾತ್ರಿಯ ಹಿಂದೆ ಬಂದ ಸಂಜಯನ ನೋಡಿ ಕೇವಲವಾಗಿ ನಗುತ್ತಾ ಸಿಂಚನ ಮತ್ತು ಅವಳ ಗಂಡ ಕಿಶೋರ್ ಜೊತೆ ಮಾತಿಗಿಳಿದಳು ಅನು. ಪ್ರತಿ ಬಾರಿಯೂ ಸಿಂಚನ ಮನೆಗೆ ಬಂದಾಗಲೂ ಮಾತನಾಡದೆ ಜಂಬ ತೋರುತ್ತಿದ್ದ ಅನು ತಾನಾಗಿಯೇ ಮಾತನಾಡಿಸುತ್ತಿದ್ದಳು. ಅವಳ ಆದರಕ್ಕೆ ಸಿಂಚನ ಮನಕ್ಕೆ ಆನಂದದ ಸಿಂಚನವಾಯಿತು. ಅವರ ಅಮ್ಮನಂತೆ ಅವಳಿಗೆ ಕೊಂಕು ಬುದ್ಧಿ ಇರಲಿಲ್ಲ. ತನ್ನ ಅಪ್ಪನ ಅಣತೆಯಂತೆ ಕಿಶೋರ್ನ ಮದುವೆಯಾಗಿದ್ದಳು. ನಗುತ್ತಾ ಮಾತನಾಡುತ್ತಿದ್ದ ಕುಳಿತ ಅನುವನ್ನು ನೋಡಿ ಸಂಜಯ್ ಕೂಡ ಬಾರದ ಮಂದಹಾಸ ತೋರುತ್ತಾ ಮನೆ ಕಡೆ ಹೊರಟ. ಅಂದಿನ ಸಮಾರಂಭವನ್ನು ಮುಗಿಸಿ ಮನೆಗೆ ಬಂದ ಮೇಲೆ ಪುಟ್ಟ ಅದಿತಿಯ ಅಳು ಹೆಚ್ಚಾಗಿತ್ತು. ಅದೆಷ್ಟು ಸಮಾಧಾನಿಸಿದರೂ ಸಮಾಧಾನಗೊಳ್ಳಲಿಲ್ಲ ಕೂಸು. ಮಧುಗಂತೂ ಕಣ್ಣೀರೇ ಬಂದು ಬಿಟ್ಟಿತ್ತು ಮಗಳ ಅಳುವಿಗೆ. ಇಂದು ಅರ್ಧ ಗಂಟೆಗಿಂತ ಹೆಚ್ಚಾಗಿ ಒಂದೇ ಸಮನೆ ಅಳುತ್ತಿರುವ ಮಗಳ ಕಂಡು ಇಬ್ಬರು ಅಜ್ಜಿಯಂದಿರು ಅದೆಷ್ಟು ದೃಷ್ಟಿ ತೆಗೆದರು. ಸೀರೆಯಲ್ಲಿ ಅಂಚೆ ಪರಕೆಯಲ್ಲಿ ಏನು ಮಾಡಿದರೂ ಅವಳ ಅಳು ಮಾತ್ರ ನಿಲ್ಲಲಿಲ್ಲ. ಮನೆಗೆ ಬಂದ ಸೂರ್ಯ ಮಗಳ ಒಂದೇ ಸಮ ಅಳುವಿನ ಕೂಗು ತಕ್ಷಣ ಹೆಂಡತಿಯ ಕೈಯಿಂದ ಮಗು ಪಡೆದು ಹೊಟ್ಟೆ ಮುಟ್ಟಿ ನೋಡಿದ. ಅವಳ ಕಡೆಯೇ ಕೋಪದಿಂದ ನೋಡಿ, ಊಟ ಮಾಡಿಸಿದ್ಯಾ ಮಗುವಿಗೆ? ಸ್ವಲ್ಪ ಗಡುಸಾಗಿ ಕೇಳಿದ. ಎಂಬಂತೆ ತಲೆ ಆಡಿಸಲು. ಅಮ್ಮ, ಯಾವ ದೃಷ್ಟಿನೂ ಆಗಿಲ್ಲ. ಇವಳು ಸರಿಯಾಗಿ ಮಗುವಿಗೆ ಊಟ ಮಾಡಿಸಿಲ್ಲ. ಇವಳು ಮಾತ್ರ ತಿಂದು ದಪ್ಪವಾಗುತ್ತಿದ್ದಾಳೆ. ಮಗುವಿಗೆ ಊಟ ಮಾಡಿಸಿಲ್ಲ, ಊಟ ಮಾಡಿಸು, ಏನೂ ಆಗಿಲ್ಲ ಎಂದು ಹೋದ ಗಂಡನನ್ನೇ ನೋಡುತ್ತಾ ನಿಂತಳು. ಅವಳ ಮಾತಿನಲ್ಲಿ ಯಾವುದೇ ಸುಳ್ಳಿರಲಿಲ್ಲ. ಮಗುವಾದ ನಂತರ ಮಧು ದಪ್ಪವಾಗಲು ಶುರುವಾಗಿದ್ದಳು. ನಗುತ್ತಾ ಬಂದಾನು. ಅತ್ತಿಗೆ, ಈ ಗಂಡಂದಿರಿಗೆ ಇಷ್ಟು ಹೆಂಡತಿ ಸಣ್ಣವಿದ್ದರೆ ದಪ್ಪವಾಗು ಎನ್ನುತ್ತಾರೆ, ದಪ್ಪವಾದರೆ ದಪ್ಪ ಎನ್ನುತ್ತಾರೆ. ಅವನಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ಳಿ ಎಂದಳು ಅನು. ಹೋಗಲಿ ಬಿಡು ಅನು, ನನ್ನ ಗಂಡ ತಾನೇ ನನ್ನನ್ನು ಅಣಕಿಸುವುದು ಎಂದು ಅಡುಗೆ ಮನೆಗೆ ಬಂದು ಬಟ್ಟಲಿನಲ್ಲಿ ಅನ್ನ ಮತ್ತು ಸ್ವಲ್ಪ ಸಾಂಬಾರ್ ಮತ್ತು ತುಪ್ಪ ಬೆರೆಸಿ ಮಗಳನ್ನು ಭುಜದ ಮೇಲೆ ಹಾಕಿಕೊಂಡು ಓಲೈಸುತ್ತಾ ತಿನ್ನಿಸಿದಳು. ಮಗುವಿಗೆ ಸೋಡಾ ಊಟದಿಂದ ಅರಗಿಸಿಕೊಳ್ಳಲಾಗಲಿಲ್ಲ. ಈ ಹೊಟ್ಟೆ ಸರಿಯಾದ ಕಾರಣ ಅಮ್ಮನ ತುತ್ತಿಗೆ ಬಾಯಿ ತೆರೆದಿತ್ತು. ಮಗಳನ್ನು ತನ್ನ ಮಡಿಲಿನಲ್ಲಿ ಮಲಗಿಸಿಕೊಂಡವಳ ನೆನಪು 10 ತಿಂಗಳ ಹಿಂದೆ ಓಡಿತ್ತು. ಅಂದು ಮಧ್ಯಾಹ್ನ ಆರಾಮಾಗಿ ಪುಸ್ತಕ ಹಿಡಿದು ಕುಳಿತಿದ್ದವಳಿಗೆ ಹೊಟ್ಟೆ ನೋವು ಶುರುವಾಯಿತು. ಆಸ್ಪತ್ರೆ ಬಾಗಿಲು ಮುಟ್ಟಿದ ಕ್ಷಣ ಮಾತ್ರದಲ್ಲಿ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮವಿಟ್ಟಳು. ತನ್ನದೇ ರಕ್ತ ಮಜ್ಜೆ ಮಾಂಸವನ್ನು ಹಂಚಿಕೊಂಡು ಹುಟ್ಟಿದ ಮಗುವನ್ನು ನೋಡಿದಾಗಲೇ ನಾನು ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು ಎನಿಸಿತ್ತು ಅವಳಿಗೆ. ತನ್ನ ಮಡಿಲಲ್ಲೇ ಬಂದ ಮಗುವನ್ನು ಅದೆಷ್ಟು ಹೊತ್ತು ನೋಡಿದಳು. ಎಷ್ಟು ಹೊತ್ತು ನೋಡಿದರೂ ಸಾಕಾಗಲಿಲ್ಲ ಮಧುವಿಗೆ. ಸೂರ್ಯನಂತೂ ಹಾಲು ಬಿಳುಪನ್ನು ಹೊತ್ತು ಹುಟ್ಟಿದ ಪುಟ್ಟ ಕಂದಮ್ಮ. ಸೂರ್ಯನ ಕಣ್ಣಲ್ಲಿ ಆನಂದದ ಸುರಿಮಳೆ ಕಂಡು ಮಧು ಮೊದಲ ಬಾರಿ ಮಗುವಿಗೆ ಹಾಲುಣಿಸುವಾಗ ಹೇಳಲಾಗದ ಆನಂದ. ಈ ನವಭಾವನೆಗಳು ಅವಳಿಂದ ವಿವರಿಸಲಾಗಲಿಲ್ಲ. ವಿದ್ಯಾರೇ ಮಧು ಬಾಣಂತನ ಮಾಡಿದ್ದರು. ವಿದ್ಯಾರ ಆರೈಕೆಯಿಂದ ಮಧು ಮೈಕೈ ತುಂಬಿಕೊಂಡು ಇನ್ನೂ ಸುಂದರವಾಗಿ ಕಾಣುತ್ತಿದ್ದಳು. ಆ ಮುದ್ದಾದ ಮಗುವಿಗೆ ಅದಿತಿ ಎಂದು ನಾಮಕರಣ ಮಾಡಿದ್ದರು. ಮಗಳ ಬೆಳವಣಿಗೆಯನ್ನು ನೋಡುತ್ತಾ ಅವಳ ಒಂದೊಂದು ಬದಲಾವಣೆಯ ಫೋಟೋಗಳನ್ನು ಮೊಬೈಲ್ನಲ್ಲಿ ಎಷ್ಟು ಸೆರೆ ಹಿಡಿದಳು. ಅವಳ ಮೊಬೈಲ್ನ ಗ್ಯಾಲರಿ ತುಂಬ ಮಗಳದ್ದೇ ಫೋಟೋ. 1 ತಿಂಗಳಿನಿಂದ ಹಿಡಿದು ಮಗು ಹೊಸ್ತಿಲು ದಾಟುವವರೆಗೂ ಎಲ್ಲ ಫೋಟೋಗಳು ಅವಳ ಮೊಬೈಲ್ನಲ್ಲಿ ಭದ್ರವಾಗಿ ನೆಲೆಸಿದ್ದವು. ಮಗಳನ್ನು ಮಲಗಿಸಿ ಕಿಟಕಿಯ ಸರಳು ಹಿಡಿದು ನಿಂತವಳಿಗೆ ತಂಪಾದ ತಂಗಾಳಿ ಮುದ ನೀಡಿತ್ತು. ಮಧ್ಯಾಹ್ನ 3 ಗಂಟೆಗೆ ದಟ್ಟವಾದ ಕಾರ್ಮೋಡ ಕವಿದು ಈ ಸಂವತ್ಸರದ ಮೊದಲ ಮಳೆಗೆ ಸಜ್ಜಾಗಿ ನಿಂತಿತ್ತು. ವಾತಾವರಣ ಸಣ್ಣನೆಯ ಹನಿ ಬರುತ್ತಿತ್ತು. ಮಣ್ಣಿನ ಘಮವನ್ನು ಆಸ್ವಾದಿಸುತ್ತಾ ಹೊರಗಡೆ ನೋಡುತ್ತಿದ್ದವಳು ಚೈತ್ರಕ್ಕೆ ಚಿಗುರಿ ನಿಂತಿದ್ದ ಮರಗಳು ಒಂದೆಡೆಯಾದರೆ ಇನ್ನೊಂದೆಡೆ ಮಳೆ ಆಗಮನಕ್ಕೆ ಇಳೆಕಾದು ನಿಂತಿದ್ದಳು. ಸಣ್ಣದಾಗಿ ಹನಿಯುತ್ತಿದ್ದ ಮಳೆ ಏಕಾಏಕಿ ಜೋರಾಗಿ ಸುರಿಯಲು ಶುರು ಮಾಡಿತ್ತು. ಮತ್ತೊಮ್ಮೆ ಹಿಂತಿರುಗಿ ಮಗಳ ಕಡೆ ನೋಡಿದಳು. ಸಣ್ಣಗೆ ತುಟಿ ಅರಳಿಸುತ್ತಾ ಮಲಗಿತು ಪುಟ್ಟ ಕಂದಮ್ಮ. ಮಗಳನ್ನು ನೋಡಿ ಅವಳು ಸಣ್ಣಗೆ ನಗುತ್ತಾ ಕಿಟಕಿಯ ಸರಳು ಹಿಡಿದವಳ ಮನ 8 ವರ್ಷದ ಹಿಂದಿನದ್ದು ನೆನಪು ಮಾಡಿತ್ತು. ಇಂತಹದ್ದೇ ಸಂವತ್ಸರದ ಮೊದಲ ಮಳೆಯಲ್ಲಿ ತನಗೆ ಎಂದು ಉಳಿದಿದ್ದ ಅಜ್ಜಿಯನ್ನ ಕಳೆದುಕೊಂಡು ಆ ಮಳೆಗೆ ಪೈಪೋಟಿ ಕೊಡುವಂತೆ ಕಣ್ಣೀರು ಹರಿಸುತ್ತಿದ್ದೆ. ಅಂದು ಅಕ್ಷರಶಃ ನಾನು ದಿಕ್ಕೆಟ್ಟು ತರುವಿನಂತಿದ್ದೆ. ನನ್ನವರು ಎನ್ನಲು ಯಾರೂ ಇರಲಿಲ್ಲ. ಜಗತ್ತು ನನಗೆ ಶೂನ್ಯದಂತೆ ಕಂಡಿತ್ತು. ಬದುಕು ತನ್ನ ಬೆಲೆಯನ್ನೇ ಕಳೆದುಕೊಂಡಿತ್ತು. ದಾರಿ ಯಾವುದೋ ತಿಳಿಯದೆ ಜೀವನ ಪಯಣದಲ್ಲಿ ಅದೆಷ್ಟು ಮುಳ್ಳು ಕಲ್ಲುಗಳನ್ನು ತುಳಿದು ಇಂದು ಹೂವಿನ ಹಾದಿಯಲ್ಲಿದ್ದೇನೆ. ಅಜ್ಜಿ, ಅಜ್ಜಿ, ನೀನು ಇವತ್ತು ತುಂಬ ನೆನಪಾಗುತ್ತೀಯ. ನೀನು ಬದುಕಿರಬೇಕಿತ್ತು ನನ್ನ ಸಂತೋಷನ ನೋಡೋಕೆ ಎಂದುಕೊಂಡವಳ ಕಂಗಳು ತುಂಬಿ ಕೆನ್ನೆಗಿಳಿದವು ಅಶ್ರುಧಾರೆ. ಬದುಕಿನ ಪ್ರತಿ ಘಟ್ಟದಲ್ಲೂ ಒಂಟಿಯಾಗಿ ಸೆಣಸಾಡಿ ಇಂದು ತುಂಬು ಕುಟುಂಬದಲ್ಲಿ ಬದುಕುತ್ತಿದ್ದೀನಿ ಅಜ್ಜಿ. ತಾಯಿ ತಂದೆಯಂತೆ ಪ್ರೀತಿ ತೋರುವ ಅತ್ತೆ ಮಾವ ಅಕ್ಕ ತಂಗಿಯ ವಾತ್ಸಲ್ಯನೇ ನೋಡದ ಬೆಳೆದ ನನಗೆ ನಾದನಿ ಸಹೋದರಿ ಪ್ರೀತಿ ಕೊಟ್ಟಳು. ಇನ್ನು ಸುಶೀಲಾ ಅಜ್ಜಿ ನಿನ್ನಷ್ಟೇ ನನ್ನ ಪ್ರೀತಿ ಮಾಡುತ್ತಾರೆ. ಇನ್ನು ನನ್ನ ಗಂಡ ನನ್ನ ಪ್ರತಿಯೊಂದು ಬಯಕೆಗೂ ಸ್ಪಂದಿಸುತ್ತಾರೆ. ತುಸು ಕೋಪ, ಅದು ಕ್ಷಣ ಮಾತ್ರ. ಕಿಟಕಿಯ ಸರಳು ಹಿಡಿದು ಹಂಬರ ಕಿತ್ತು ಹೋಗುವಂತೆ ದೋ ಎಂದು ಸುರಿಯುತ್ತಿದ್ದ ಮಳೆಯನ್ನು ಯಾವುದೋ ವಿಸ್ಮಯ ನೋಡಿದಂತೆ ನೋಡುತ್ತಿರುವ ಮಡದಿಯ ಕಂಡು ಮೆಲ್ಲನೆ ನಗುತ್ತಾ ಮಗಳನ್ನೊಮ್ಮೆ ನೋಡಿ
ಅವಳ ಮೆತ್ತನೆಯ ನುಣುಪಾದ ಕೆನ್ನೆಯನ್ನು ತುಸು ಮೆದುವಾಗಿ ಹಿಂಡಿ ಅವಳ ಹಿಂದೆ ಬಂದು ನಿಂತ ಸೂರ್ಯ. ಅವನ ಆಗಮನ ತಿಳಿಯದೆಷ್ಟು ಮಗ್ನಳಾಗಿದ್ದಳು ಮಧು. ಧಾರಾಕಾರ ಮಳೆಯನ್ನು ನೋಡುತ್ತಾ ತಾನು ಬಂದ ಚಲನವಲನಗಳನ್ನು ಕ್ಷಣ ಮಾತ್ರದಲ್ಲಿ ಗ್ರಹಿಸಿಬಿಡುವ ಹೆಂಡತಿ ಇಂದು ಮಳೆಯನ್ನು ತದೇಕಚಿತ್ತವಾಗಿ ನೋಡುತ್ತಿರುವುದನ್ನು ನೋಡಿ ಅವಳನ್ನು ತಬ್ಬಿ ಅವಳ ನುಣುಪಾದ ಕೆನ್ನೆಗೆ ತನ್ನ ತುಟಿಯೂರಿದ. ಅಲುಗಾಡದೆ ನಿಂತಿದ್ದವಳಿಗೆ ಅವಳ ಸ್ಪರ್ಶ ಅಲುಗಾಟಕ್ಕೆ ತುಂಬಿ ನಿಂತಿದ್ದ ಕಣ್ಗಳಿಂದ ನೀರು ಅವನ ತುಟಿ ಸೋಕಿತ್ತು. ತಕ್ಷಣ ಮಡದಿಯನ್ನು ತನ್ನೆಡೆಗೆ ತಿರುಗಿಸಿಕೊಂಡು, ಅಳುತ್ತಿದ್ದೀಯ ಮಧು, ಏಕೆ, ಏನಾಯಿತು ಎಂದು ಕೊಂಚ ಆತಂಕದಿಂದ ಕೇಳಿದ. ಅಯ್ಯೋ, ನಾನ್ಯಾಕೆ ಅಳಲಿ ಸೂರ್ಯ? ಅಲ್ಲ, ನಿಮ್ಮ ಕಣ್ಣಿಗೆ ನಾನು ಯಾವಾಗಲೂ ಅಳುತ್ತರ ಕಾಣುತ್ತೀನಾ ಎಂದು ಮೊದಲ ಬಾರಿ ಸಣ್ಣದಾಗಿ ಛೇಡಿಸಿದಳು, ಗಂಡನ ಸಣ್ಣನೆಯ ಆತಂಕ ಕಂಡು. ಹೌದಾ, ನನ್ನ ಹೆಂಡತಿ ಅಳುತ್ತಿರಲಿಲ್ಲವಂತೆ. ಇದು ನನ್ನ ಪಾಲಿಗೆ ವಿಸ್ಮಯ. ಗಾಳಿ ತನ್ನ ಚಲನೆಯನ್ನು ಮರೆಯುತ್ತೆ. ಬೆಳ್ಳಿ ಮೋಡ ಆಗಸದಲ್ಲಿ ತೇಲುತ್ತಿರುತ್ತದೆ. ಹಾಗೆ ನೀನು ಹುಟ್ಟು ಗುಣ ಮಧು, ನೀನು ಯಾವಾಗಲೂ ಅಳುವುದು ಎಂದು ನಗುತ್ತಿದ್ದವನನ್ನು ನೋಡಿ ತುಸು ಕೋಪ ಬಂತು. ತಾನು ಏನೇ ಹೇಳಿದರೂ ಅದಕ್ಕೊಂದು ಏನೂ ಹೇಳಿ ಅಣಕಿಸುವುದಿಲ್ಲವೆಂದರೆ ಇವರಿಗೆ ತಿಂದದ್ದು ಜೀರ್ಣವಾಗುವುದಿಲ್ಲವೆನಿಸುತ್ತದೆ ಎಂದು ತುಟಿಯುಬ್ಬಿಸಿ ಕಿಟಕಿ ಸರಳು ಹಿಡಿದು ನಿಂತಳು. ಮತ್ತದೇ ಮಂದಹಾಸದಿಂದ ಅವಳನ್ನು ಹಿಂದಿನಿಂದ ಬಳಸಿ, ಏನು ಮಧು, ಅಷ್ಟು ಆಸಕ್ತಿಯಿಂದ ಮಳೆ ನೋಡುತ್ತಿದ್ದೀಯಾ? ಯಾವುದಾದರೂ ಹಳೆ ನೆನಪು ಮನವನ್ನು ತಂಪಾಗಿಸುತ್ತಿದೆಯೋ ಅಥವಾ ಕಾವು ಎಬ್ಬಿಸುತ್ತಿದೆಯೋ ಎಂದು ನೇರವಾಗಿ ಅವಳ ಮನವನ್ನು ಓದಿ ಅವಳ ಸುಕೋಮಲವಾದ ನಡುವನ್ನು ತುಸು ಗಟ್ಟಿಯಾಗಿ ಬಳಸಿ ಕೇಳಿದ. ಅವನಿಂದ ಬಿಡಿಸಿಕೊಂಡು ಮತ್ತೆ ಕಿಟಕಿಯ ಸೆರಳು ಹಿಡಿದು ನಿಂತಳು. ಇಂದು ಕೂಡ ಒಂದೇ ಸಮನೆ ಅತಿವೃಷ್ಟಿಯಾಗುವಂತೆ ಸುರಿಯುತ್ತಿದ್ದ ಮಳೆಯನ್ನು ನೋಡುತ್ತಾ, ಮಧು, ನಿನ್ನ ಅಜ್ಜಿ ನೆನಪಾಗುತ್ತಿದ್ದಾರೆ ಎಂದು ಅವಳ ಕಣ್ಣನ್ನೇ ದಿಟ್ಟಿಸಿ ಕೇಳಿದ. ಅವನ ಮುಂದೆ ಅಳುವುದಿಲ್ಲ ಎಂಬ ನಟನೆ ಎಷ್ಟು ಹೊತ್ತು ನಡೆಯುವುದು? ಅವನನ್ನು ಗಟ್ಟಿ ಬಳಸಿ ಬಿಕ್ಕಿ ಬಿಕ್ಕಿ ಅತ್ತಳು, ತನ್ನ ನೆನಪಿನ ನೋವನ್ನು ತಡೆಯಲಾಗದೆ. ಮಧು ಎಂದು ತನ್ನ ಮುಖವನ್ನು ಬೊಗಸೆಯಲ್ಲಿ ಹಿಡಿದವನಿಂದ ಬಿಡಿಸಿಕೊಂಡು, ಹೌದು ಸೂರ್ಯ, ಇವತ್ತು ಅಜ್ಜಿ ತುಂಬ ನೆನಪಾಗುತ್ತಿದ್ದಾರೆ. ಅಜ್ಜಿ ಸತ್ತು ಇವತ್ತಿಗೆ 8 ವರ್ಷ ಆಯಿತು. ಅವತ್ತು ಕೂಡ ಹೀಗೆ ಜೋರಾಗಿ ಮಳೆ ಸುರಿಯುತ್ತಿತ್ತು. ಅಜ್ಜಿಗೆ ಒಂದು ಆಸೆ ಇತ್ತು, ನಿಮ್ಮನ್ನು ನೋಡಬೇಕೆಂದು. ಅವತ್ತು ನೀವು ಬಾವಿಗೆ ಬಿದ್ದಾಗ ಕಾಪಾಡಿದ್ದರಲ್ಲ, ಆಗಿನಿಂದ ಅಜ್ಜಿ ನಿಮ್ಮನ್ನು ದೇವರಿಗೆ ಹೋಲಿಸಿದ್ದರು. ಯಾಕೆಂದರೆ ಅವಳಿಗೆ ನಾನು ಪ್ರಾಣಕ್ಕಿಂತ ಹೆಚ್ಚು. ಒಮ್ಮೆ ನಿಮ್ಮ ಮುಖ ನೋಡಬೇಕೆಂದು ಬಯಸುತ್ತಿದ್ದಳು. ಅಂದುಕೊಂಡಂತೆ ನಡೆದಿದ್ದೆ ಜೀವನ. ಇಲ್ಲ, ನನ್ನನ್ನು ಕ್ಷಮಿಸಿಬಿಡಿ ಸೂರ್ಯ. ಅಜ್ಜಿ ನಿಮ್ಮನ್ನು ಹೊಗಳಿದರು, ಆದರೆ ನಾನು ನಿಮ್ಮನ್ನು ತೆಗಳಿದ್ದೆ ಎಂಬ ಅವಳ ಮಾತಿಗೆ ಅಚ್ಚರಿಯಿಂದ ಅವಳೆಡೆಗೆ ನೋಡಿದ. ಏಕೆ ಎಂಬಂತೆ ಅವನ ಅಚ್ಚರಿಯ ಮನಗಂಡ ಮಧು. ಅಂದು ನೀವು ನನ್ನ ಕಾಪಾಡಿ ಹೊರಟು ಹೋದಿರಿ ಸೂರ್ಯ. ಅಲ್ಲಿಂದ ನನ್ನ ಬದುಕು ಎಷ್ಟು ಬರ್ಬರಿತವಾಯಿತು ಎಂದು ನಿಮಗೆ ತಿಳಿದಿಲ್ಲ ಸೂರ್ಯ. ರಾತ್ರಿಯಾದರೆ ಎಲ್ಲರೂ ನೆಮ್ಮದಿಯಿಂದ ನಿದ್ರೆ ಮಾಡುವವರು, ಆದರೆ ನನಗೆ ನೆಮ್ಮದಿ ಇರಲಿ ನಿದ್ರೆ ಕೂಡ ಇರಲಿಲ್ಲ. ಕತ್ತಲೆ ಎಂದರೆ ಭಯವಾಗುತ್ತಿತ್ತು. ಮಾವ ಎಲ್ಲಿ ಬಂದು ಬಿಡುತ್ತಾನೋ ಎಂದು. ಅವನ ಕಾಮದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ನಾನೆಷ್ಟು ಪರಿಪಾಟು ಅನುಭವಿಸಿದ್ದೇನೆ ಎಂದು ನನಗೆ ಮಾತ್ರ ಗೊತ್ತು. ಬಾಗಿಲನ್ನು ಅದೆಷ್ಟು ಬಾರಿ ಭದ್ರಪಡಿಸುತ್ತಿದ್ದೇನೋ ಗೊತ್ತಿಲ್ಲ. ಅದೆಷ್ಟೋ ರಾತ್ರಿ ನಿದ್ದೆ ಇಲ್ಲದೆ ಹೊರಳಾಡಿದ್ದೇನೋ ಅರ್ಥವಿಲ್ಲ. ನನ್ನ ಬದುಕಿಗೆ ಸಾವೇ ಅರ್ಥವೆಂದು ಭಾವಿಸಿದ್ದೆ. ಈ ರೀತಿ ಬದುಕಬೇಕೆ ಎಂದು ಗೋಳಾಡಿದ್ದೆ. ಬದುಕಿಗೆ ಒಂದು ಗಮ್ಯವಿಲ್ಲ, ನಡೆಯಲು ಒಂದು ಹಾದಿ ಇಲ್ಲ. ದಿಕ್ಕೆಟ್ಟ ತರುವಿನಂತೆ ಜೀವನವೆಂಬ ದಟ್ಟ ಕಾನನದಲ್ಲಿ ಅಲೆದಾಡಿದ್ದೆ. ಈ ಜೀವನ ಉಳಿಸಿ ಎಲ್ಲಿಗೆ ಹೋದಿರಿ ಎಂದು ನಿಂದಿಸಿದ್ದೆ. ಆದರೆ ನನಗೆ ಗೊತ್ತಿಲ್ಲ, ನೀವೇ ನನ್ನ ಬದುಕಿನ ಗಮ್ಯವೆಂದು, ನೀವೇ ನನ್ನ ಬದುಕಿನ ಹಾದಿಯಲ್ಲಿ ಜೊತೆಯಾಗಿ ಕೈ ಹಿಡಿದು ನಡೆಸುವವರೆಂದು. ನಿಮ್ಮಿಂದ ನಾನು ಕುಟುಂಬದ ಪ್ರೀತಿಯನ್ನು ಕಾಣುತ್ತೇನೆಂದು, ಈ ಖಾಲಿ ಬದುಕಿಗೆ ಪ್ರೀತಿಯ ಬಣ್ಣ ತುಂಬಿ ನಿಮ್ಮಿಂದಲೇ ವರ್ಣಮಯವಾಗುವುದೆಂದು, ನಿಮ್ಮಿಂದಲೇ ನಾನು ಸಂಪೂರ್ಣವಾದೆ ಎಂದು ಅವನ 2 ಕರಗಳನ್ನು ತನ್ನ ಕಣ್ಣಿಗೊತ್ತಿಕೊಂಡು, ಎಷ್ಟು ಕೃತಜ್ಞತೆ ತಿಳಿಸಲಿ ಸೂರ್ಯ ನಿಮಗೆ, ಎಷ್ಟು ಆಭಾರಿಯಾಗಿರಲಿ ಸೂರ್ಯ ನಿಮಗೆ, ಅದೆಷ್ಟು ಋಣಿಯಾಗಿರಲಿ ಸೂರ್ಯ. ಈ ದೇಹ ಕೊನೆ ಉಸಿರಿರುವವರೆಗೂ ನಿಮ್ಮ ಸಾಂಗತ್ಯದಲ್ಲಿರಲು ಬಯಸುತ್ತೇನೆ ಸೂರ್ಯ ಎಂದು ಅವಳ ಕೈಯನ್ನು ತನ್ನ ಎದೆಯ ಮೇಲಿರಿಸಿಕೊಂಡು, ಋಣಿಯಾಗಿರಬೇಡ ಮಧು, ರಾಣಿಯಾಗಿರು ಈ ಹೃದಯದ ಸಾಮ್ರಾಜ್ಯದಲ್ಲಿ ಎಂದ ಅವನ ಮಾತಿನಲ್ಲಿ ಅವಳ ಕಣ್ಣಲ್ಲಿ ಚಿಮ್ಮಿದ್ದ ಕಣ್ಣೀರನ್ನು ಒರೆಸಿಕೊಂಡು, ಈ ಹೃದಯದ ಸಾಮ್ರಾಜ್ಯದಲ್ಲಿ ನಾನೇ ಮಹಾರಾಣಿ. ಇಲ್ಲಿ ನನ್ನ ಆಜ್ಞೆಯೇ ನಡೆಯಬೇಕು, ಇಲ್ಲದಿದ್ದರೆ ಕಠಿಣ ಶಿಕ್ಷೆ ಜಾರಿಗೊಳಿಸಬೇಕಾಗುತ್ತದೆ. ಎಚ್ಚರ ಎಂದು ಅವನೆಡೆಗೆ ನೋಡಿ, ಈ ದೊಡ್ಡ ಸ್ವಾರ್ಥನ ಸಹಿಸಿಕೊಂಡು ಬಿಡಿ ಸೂರ್ಯ ಎಂದು ಮೆಲ್ಲಗೆ ನಕ್ಕಳು. ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ ಮಹಾರಾಣಿ ಎಂದು ಕೈಕಟ್ಟಿ ನಟಿಸಿದವನನ್ನು ನೋಡಿ ತಾನು ನಕ್ಕಳು. ಇಬ್ಬರು ಕ್ಷಣಕಾಲ ಯಾವುದೇ ಮಾತನಾಡದೆ ಸುಮ್ಮನೆ ನಿಂತರು. ಹೇಳಲಾಗದ ಎಷ್ಟೋ ಭಾವನೆಗಳಿಗೆ ಮೌನವೇ ಪರಿಭಾಷೆ. ಮಾತಿನ ಭಾವಕ್ಕಿಂತ ಮೌನದ ಸಾಂಗತ್ಯವೇ ಬಲು ಅಪವಲ್ಲವೇ? ಅವಳಿಗೆ ಮೌನಕ್ಕೂ ಮೀರಿದ ವಿವರಣೆ ಯಾವುದಿದೆ? ಈ ಹೃದಯದ ನನ್ನದಾದರೂ ಈ ಹೃದಯದ ಬಡಿತ ನಿನ್ನದೇ ಮಧು. ಈ ಜಗದ ಎಲ್ಲರ ಕಿವಿಗೂ ಅದು ಲಬ್ ಡಬ್ ಎಂದು, ನನಗೆ ಮಾತ್ರ ಮಧು ಮಧು ಎಂದು ಬಡಿಯುವಂತೆ ಕೇಳಿಸುತ್ತದೆ ಮಧು ಎಂದು ಅವಳ ಕೈಯನ್ನು ಹಿಡಿದು, ನಿನ್ನ ಕಣ್ಣಲ್ಲಿ ನನ್ನೆಡೆಗೆ ಹರಿಯೋ ಅದಮ್ಯ ಒಲವನ್ನು ಕಾಣಲು ಬಯಸುತ್ತೇನೆ ಹೊರತು ನಿನ್ನ ಕಣ್ಣಲ್ಲಿ ಕಾಣೋ ಅಸಹ್ಯ ಭಾವ ನನ್ನ ತಲೆಗಿಳಿಸಿಬಿಡುತ್ತದೆ ಮಧು ಎಂಬ ಅವನ ಮಾತು ಮುಗಿಯುವ ಮುನ್ನವೇ, ಆ ರೀತಿಯೆಲ್ಲ ಮಾತನಾಡಬೇಡಿ ಸೂರ್ಯ. ಅಂದು ನಾನು ದುಡುಕಿತನದಿಂದ, ಸಂಶಯದ ನಶೆಯಿಂದ ಆ ರೀತಿ ಮಾತನಾಡಿದನೇ ಹೊರತು ನಿಮ್ಮನ್ನು ಅನುಭವಿಸಲು ಅಲ್ಲ.
ನಿಮ್ಮನ್ನು ಅನುಮಾನಿಸಿದ ದಿನವೇ ನನ್ನ ಸಾವು ಸೂರ್ಯ. ನೀವು ನನ್ನ ನಂಬಿಕೆಯನ್ನು ಹುಸಿ ಮಾಡಲಾರಿರಿ ಎಂಬ ಅಚಲ ನಂಬಿಕೆ ನನ್ನಲ್ಲಿದೆ. ಎಲ್ಲ ಹಣ್ಣಿನ ಮರವು ಎಂದೂ ಸಿಹಿ ಸ್ವಾದವನ್ನು ಕೊಡುತ್ತದೆ ವಿನಃ ಕಹಿ ಸ್ವಾದವಲ್ಲ. ನನ್ನ ಒಲವಿನ ತೋರೆಗೆ ನೀವೇ ಶರದಿ ಸೂರ್ಯ. ನಿಮ್ಮನ್ನು ತೊರೆದು ನಾನು ಬಾಳಲಾರೆ. ಅವಳ ಮಾತು ಮುಗಿಯುವ ಮುನ್ನವೇ ಐ ಲವ್ ಯು ಮಧು. ಅವಳ ಕಣ್ಗಳ ಮೇಲೆ ಬೆಚ್ಚನೆಯ ಮುತ್ತಿಟ್ಟು ಹೃದಯದಾಳದಿಂದ ಒಲವಿನ ಮೊರೆ ತಂದಿದ್ದ ಹೇಳಿದ. ಅವನ ಬಾಯಿಂದ ಭಾವಪರವಶವಾಗಿ ಬಂದ ನಿನ್ನನ್ನು ಪ್ರೀತಿಸುತ್ತೀನಿ ಎಂಬ ಪದ ಅವಳ ಮೈಯಲ್ಲಿ ರೋಮಾಂಚನ ಬಿಸಿ ಎಬ್ಬಿಸಿತ್ತು. ಈ ಆನಂದಕ್ಕೆ ಏನೆಂದು ಹೇಳಬೇಕೆಂದು ತಿಳಿಯಲಿಲ್ಲ. ಮದುವೆಯಾಗಿ 2 ವರ್ಷದ ನಂತರ ಅವನ ಬಾಯಿಂದ ಇಂದು ಹೊರಬಂದಿತ್ತು ಈ ಮಾತು. ಅವಳಲ್ಲಿ ವಿವರಿಸಲಾಗದ ಆನಂದವನ್ನು ತುಂಬಿತ್ತು. ತೋರಿಕೊಳ್ಳುವ ಮಾರ್ಗ ತಿಳಿಯಲಿಲ್ಲ ಅವಳಿಗೆ. ಅವನ ಮಾತಿಗೆ ತನ್ನ ಮಧುರವಾದ ಕಂಠದಿಂದ ಐ ಲವ್ ಯು ಟು ಸೂರ್ಯ ಎಂದಳು ತನ್ನ ಹೆಸರಿನಂತೆ ಸಿಹಿಯಾಗಿ. ತಕ್ಷಣ ಅವನ ಎದೆಗೊರಗಿ ತಕ್ಷಣ ತಲೆ ಎತ್ತಿ ತನ್ನ ಮುಖವನ್ನೇ ತುಟಿ ಉಬ್ಬಿಸಿಕೊಂಡು ನೋಡುತ್ತಿದ್ದ ಮಡದಿ ಮುದ್ದಾಗಿ ಕಂಡಳು. ಅವಳ ಮುದ್ದು ಮುಖವನ್ನೇ ನೋಡುತ್ತಾ ಏನಾಯಿತು ಮಧು ಎಂದ. ಅವನ ಮಾತಿಗೆ ಪುಟ್ಟ ಮಕ್ಕಳಂತೆ ನೀವು ಸುಳ್ಳು ಹೇಳಿದಿರಿ ಸೂರ್ಯ ಇಲ್ಲಿ ಎಂದು ಅವನ ಎದೆಯ ಮೇಲೆ ಕೈಯಿಟ್ಟು ನಿಮ್ಮ ಹೃದಯದ ಬಡಿತ ಲಬ್ ಡಬ್ ಎನ್ನುತ್ತಿದೆ ಎಂದ. ಮಡದಿಯ ರಸಿಕತನಕ್ಕೆ ತಲೆ ಚಚ್ಚಿಕೊಳ್ಳುವಂತಾಯಿತು ಸೂರ್ಯನಿಗೆ. ಅವನ ಪೇಚಾಟ ಕಂಡು ಅವನ ಕೊರಳಿಗೆ ತನ್ನ ಕೈ ಹಾರದಂತೆ ಹಾಕಿ ಅವನ ತೊಡೆಯ ಮೇಲೆ ಕುಳಿತುಕೊಂಡಳು. ಈ ರೀತಿಯ ಹೆಂಡತಿಯ ನಡೆಗೆ ಆಶ್ಚರ್ಯಚಕಿತನಾದ ಸೂರ್ಯ. ಈ ರೀತಿ ಸಲುಗೆ ಅವಳೆಂದೂ ತೋರಿರಲಿಲ್ಲ. ಲಜ್ಜೆಯ ಮೊಗದ ಹೆಂಡತಿಯ ಕಂಗಳಲ್ಲಿ ಇಂದು ತುಂಟಾಟದ ರಸಿಕತೆಯನ್ನು ಕಂಡ. ತನ್ನನ್ನೇ ಎಡೆಬಿಡದೆ ನೋಡುತ್ತಿರುವ ಗಂಡನ ನೋಟಕ್ಕೆ ಇಂದು ತಲೆ ಬಗ್ಗಿಸಲಿಲ್ಲ ಮಧು. ಅವನ ಕಣ್ಣಿಗೆ ತನ್ನ ಕಣ್ಣೋಟ ಬೆರೆಸಿ ಈ ಕಿವಿಗೆ ನಿಮ್ಮ ಹೃದಯದ ಬಡಿತ ಲಬ್ ಡಬ್ ಎಂದು ಕೇಳಿಸಬಹುದು. ಆದರೆ ನನ್ನ ಹೃದಯಕ್ಕೆ ಮಧು ಮಧು ಎಂದು ಕರೆದಂತೆ ಭಾಸವಾಗುತ್ತಿದೆ ಸೂರ್ಯ ಎಂದು ಅವನ ಕೆನ್ನೆಯನ್ನು ನವಯವಾಗಿ ಸವರಿ ಅವನ ಎದೆಗೊರಗಿದಳು. ಪುಟ್ಟ ಮಗುವಂತೆ ತನ್ನ ಎದೆ ಬಡಿತವನ್ನು ಮಧುರವಾದ ಗೀತೆಯಂತೆ ಕೇಳುತ್ತಿರುವ ಹೆಂಡತಿಯನ್ನ ಬೆನ್ನು ಸವರಿದ ಸೂರ್ಯ. ತನ್ನ ಕತ್ತಲ್ಲಿ ತೂಗುತ್ತಿದ್ದ ಮಾಂಗಲ್ಯವನ್ನು ಮುಟ್ಟಿ ಅದರ ಒಡೆಯನನ್ನು ಮತ್ತೊಮ್ಮೆ ನೋಡಿ ಮೆಲ್ಲನೆ ನಗುತ್ತಾ ಈ 3 ಗಂಟಿನ ನಂಟು ಆ ವಿಧಿ ಬೆಸೆದ ನಂಟು. ಚಿಕ್ಕ ವಯಸ್ಸಿನಿಂದಲೂ ಯಾವುದೇ ನಂಟು ಇಲ್ಲದೆ ಒಂಟಿಯಾಗಿ ಬೆಳೆದ ನನಗೆ ಆ ದೇವರು ನಿಮ್ಮನ್ನು 3 ಗಂಟಿನಲ್ಲಿ ನನಗೆ ನೀಡಿ ನನ್ನ ಎಲ್ಲ ಇಲ್ಲಗಳನ್ನು ಹೋಗಲಾಡಿಸಿದ ದೇವರೇ ನಾನು ನಿನಗೆಷ್ಟು ಕೈ ಮುಗಿಯಲಿ. ಈ ನಂಟು ನನಗೆ ಭೂಮಿಯ ಮೇಲಿನ ನಂಟು. ಕಳಚುವವರೆಗೂ ಹೀಗೆ ಇರಲಿ ಎಂದು ಮನದಲ್ಲೇ ವಿನಮ್ರವಾಗಿ ಬೇಡಿ ಮುದ್ದಾಗಿ ಮಲಗಿದ ಮಗಳ ಕಡೆ ನೋಡಿದಳು. ನಿಮ್ಮ ಏಕಾಂತಕ್ಕೆ ಭಂಗ ತರಲಾರೆ ಎಂದು ಗಾಢವಾದ ನಿದ್ರೆಯಲ್ಲಿ ಮುಳುಗಿತ್ತು ಪುಟ್ಟ ಕೂಸು. ಹೊರಗಡೆ ಧಾರಾಕಾರವಾದ ವರ್ಷಧಾರೆಯಾದರೆ ಇವಳ ಮನದಲ್ಲಿ ಜೋರಾದ ಹರ್ಷಧಾರೆ. ಮಳೆ ಇಳೆಯನ್ನ ತಂಪಾಗಿಸುತ್ತಿದ್ದರೆ ಸೂರ್ಯನ ಪ್ರೀತಿ ಮಧುನ ಮನವನ್ನು ತಂಪಾಗಿಸುತ್ತಿತ್ತು. ಕ್ಷಣ ತನ್ನ ಮುಖ ನೋಡುವುದು ತಲೆ ತಗ್ಗಿಸುವುದು ಮಾಡುತ್ತಿದ್ದ ಮಡದಿಯ ಮುದ್ದು ಚರೆಗೆ ಮೀಸೆ ಮರೆಯಲ್ಲಿ ನಗುತ್ತಿದ್ದ ಸೂರ್ಯನನ್ನು ನೋಡಿ ಅವಳೆದುರಲ್ಲಿ ವಿವರಿಸಲಾಗದ ಹರ್ಷ. ಆ ಹರ್ಷಕ್ಕೆ ಇನ್ನಷ್ಟು ಮೆರುಗು ತರುವಂತೆ ಹೊರಗಡೆ ಹೆಚ್ಚಿತ್ತು ಹರ್ಷಧಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ನನಗೆ ತಿಳಿಸಿ. ನಿಮ್ಮ ಅನಿಸಿಕೆಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ. ಜೊತೆಗೆ ಮರೆಯದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಪ್ರೋತ್ಸಾಹ ಕೊಟ್ಟಂತೆ. ಧನ್ಯವಾದಗಳು. ಮತ್ತೆ ಹೊಸ ಕಥೆಯೊಂದಿಗೆ ಸಿಗೋಣ.